ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಐ ಎಸ್ ಅಕಾಡೆಮಿ. ಇಂದು ನಾವು ಜುಲೈ 2023ರ ಸೆಕ್ಯೂರಿಟಿ ಮತ್ತು ಎನ್ವಿರಾನ್ಮೆಂಟ್ ಈ ಎರಡೂ ಟಾಪಿಕ್ಗಳ ವಿಷನ್ ಐ ಎಸ್ ಮ್ಯಾಗ್ಝಿನ್ನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗ್ತಾ ಇದ್ದೀವಿ. ನಾವು ಪ್ರಿಲಿಮ್ಸ್ ರಿಲೇಟೆಡ್ ಟಾಪಿಕ್ಗಳನ್ನ ಮಾತ್ರ ನೋಡ್ತಾ ಇರೋದ್ರಿಂದ ನೀವು ಮೇನ್ಸ್ ಟಾಪಿಕ್ಗಳನ್ನ ಸದ್ಯಕ್ಕೆ ಓದೋ ಅಗತ್ಯ ಇಲ್ಲ. ಜಸ್ಟ್ ನಾವು ಎಷ್ಟನ್ನು ನಿಮಗೆ ಹೇಳ್ಕೊಟ್ಟಿರ್ತೀವಿ ಅದನ್ನು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ತಾ ಹೋಗಿ. ನಾವು ನೋಟ್ಸಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಅದನ್ನೇ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಅದೇ ನೋಟ್ಸನ್ನು ನೀವು ಪದೇ ಪದೇ ರಿವಿಷನ್ ಮಾಡಬೇಕು. ಈಗಾಗಲೇ ಸ್ಪ್ರಿಂಟ್ ಅನ್ನುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದಿದೆ. ಆ ರೀತಿ ನೀವು ರಿವಿಷನ್ ಮಾಡ್ತಾ ಹೋದರೆ ಒಂದು 5ರಿಂದ 6 ಸಾರಿ ರಿವಿಷನ್ ಆಗುತ್ತೆ ಪ್ರಿಲಿಮ್ಸ್ ಬರೋದಕ್ಕಿಂತ ಮುಂಚೆ. ಓಕೆ, ಇನ್ನು ಮುಂದೆ ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ನಿಮಗೆ ಬರುತ್ತೆ. ಟಾಪಿಕ್ ಏನು ತುಂಬ ಕಡಿಮೆ ಇರುತ್ತೆ, ಪೇಜಸ್ ಮಾತ್ರ ಜಾಸ್ತಿ ಅನ್ಸುತ್ತೆ ನಿಮಗೆ, ಒಳಗಡೆ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಮತ್ತು ಇದನ್ನು ಕೈಯಿಂದ ಬರಿತಾ ಕೂತ್ಕೊಳ್ಬೇಡಿ, ಜಸ್ಟ್ ಮ್ಯಾಗ್ಝಿನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಓಕೆನಾ? ಸರಿ, ಬನ್ನಿ ಹಾಗಾದರೆ ಮೊದಲೇ ಟಾಪಿಕ್ ನೋಡಿ. 4.1 ಸೈಬರ್ ಸೆಕ್ಯೂರಿಟಿ. ಏನು ಸೈಬರ್ ಸೆಕ್ಯೂರಿಟಿ ಅಂದರೆ ಇಂಟರ್ನೆಟ್ಟು, ಕಂಪ್ಯೂಟರ್ ಇವೆಲ್ಲ ಇವುಗಳನ್ನು ಸುರಕ್ಷತೆಯಾಗಿ ಇಟ್ಕೊಳ್ಬೇಕಾಗುತ್ತಲ್ವಾ? ಸೊ ಅದ್ರ ಕುರಿತು ಸೈಬರ್ ಸೆಕ್ಯೂರಿಟಿ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಕೂಡ ಅದನ್ನು ಸೈಬರ್ ಸೆಕ್ಯೂರಿಟಿ ಅಂತಲೇ ಕರಿಬೇಕಾಗುತ್ತೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಯಾವ್ಯಾವ ರೂಲ್ಸ್ಗಳಿದೆ ಅಂತ ನೋಡೋದಾದರೆ, ಸೈಬರ್ ಸೆಕ್ಯೂರಿಟಿನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಅಂತ ಒಂದಿದೆ. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಸರ್ಟ್ ಇನ್ ಅಂತ ಒಂದಿದೆ. ಸರ್ಟ್ ಅಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಇನ್ ಅಂದರೆ ಇಂಡಿಯಾ. ಇದು ಕೂಡ 2000 ಇಸ್ವಿ ಆ್ಯಕ್ಟ್ ಇದೆಯಲ್ಲ, ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟು, ಅದರ ಅಡಿಯಲ್ಲಿ ಇದನ್ನು ರೂಪಿಸಲಾಗಿದೆ. ಓಕೆ, ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಇದೆ, 2013ರಲ್ಲಿ ಬಂದಿತ್ತು. ನೆಕ್ಸ್ಟ್ ಇವೆಲ್ಲವೂ ಕೂಡ ಏನು ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ ಅಲ್ಲಿ. ಇಲ್ಲಿ ನಿಮಗೆ ಬೇಕಾಗಿರೋದು ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, ಸರ್ಟ್ ಇನ್ ಅನ್ನುವಂಥ ಒಂದು ಸಂಸ್ಥೆ. ಸರ್ಟ್ ಇನ್ ಇದ್ರ ಬಗ್ಗೆ ನೀವು ಡೀಟೇಲಾಗಿ ಸರ್ಚ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ, ಅದೇನೇನು ಕೆಲಸ ಮಾಡುತ್ತೆ, ಅದರ ಜವಾಬ್ದಾರಿಗಳೇನು ಅಂತ ಹೇಳಿ. ಓಕೆ, ಅದನ್ನು ಬಿಟ್ಟರೆ ಉಳಿದಿರೋದು ಇಲ್ಲೆಲ್ಲವೂ ಕೂಡ ಮೇನ್ಸ್ ರಿಲೇಟೆಡ್ ಟಾಪಿಕ್ ಇದೆ ಇದು. ಓಕೆ, ಅದೇನಾಗತ್ತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂತ ಬರುತ್ತೆ, ಪ್ರಿಲಿಮ್ಸ್ ರಿಲೇಟೆಡ್ ಟಾಪಿಕ್ಕು. ಬುಡಾಪೆಸ್ಟ್ ಕನ್ವೆನ್ಷನ್ ಆನ್ ಸೈಬರ್ ಕ್ರೈಮ್ 2001. 2001ರಲ್ಲಿ ಬುಡಾಪೆಸ್ಟ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಸಮಾವೇಶ ಆಗಿತ್ತು. ಜಗತ್ತಿನ ಎಲ್ಲ ದೇಶ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗಿದ್ದರು. ಅಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅವರು. ಯಾವುದು ರಿಲೇಟೆಡ್ ಇದೆ ಅಂತ ಅಂದರೆ ಅದು ಸೈಬರ್ ಕ್ರೈಮ್ಗಳ ಬಗ್ಗೆ ಪ್ರಿಲಿಮ್ಸಲ್ಲಿ ಕೊಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು ಸೈಬರ್ ಕ್ರೈಮ್ ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರಬೇಕು, ಅದು ಬುಡಾಪೆಸ್ಟ್ ಕನ್ವೆನ್ಷನ್ ಆಗಿರುತ್ತೆ. ಓಕೆ, ಸೊ ಇಂಡಿಯಾ ಈಸ್ ನಾಟ್ ಎಟ್ ಮೆಂಬರ್. ಭಾರತ ಅದರ ಸದಸ್ಯ ಇನ್ನೂ ಕೂಡ ಆಗಿಲ್ಲ. ಓಕೆ, ಭಾರತ ಅದರ ಸದಸ್ಯ ಇಲ್ಲ. 2 ಅಂಶ ನೆನ್ಪಿಟ್ಕೊಳ್ಳಿ, ಉಳಿದಿರೋದು ಯಾವುದು ಕೂಡ ಅಲ್ಲಿ ಬೇಡ. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಇದೆ. 4.2.1 ಎಕ್ಸರ್ಸೈಸಸ್ ಇನ್ ನ್ಯೂಸ್ನಲ್ಲಿರುವಂಥ ಎಕ್ಸರ್ಸೈಸ್ಗಳ ಬಗ್ಗೆ ಇದೆ. ಸೊ ಇದನ್ನು ಕೂಡ ನಮಗೆ UPSCನಲ್ಲಿ ಕೇಳ್ತಾ ಇಲ್ಲ. ನಾನು ಎಷ್ಟು ಮಾರ್ಕ್ ಮಾಡಿದ್ದೀನಿ ಅಷ್ಟನ್ನು ನೋಡ್ಕೊಳ್ಳಿ, ಬೇಕಾದರೆ ನೀವೇ. ಕೇಳಲ್ಲ, ಇಲ್ಲಿವರೆಗೂ ಕೇಳಿಲ್ಲ UPSC ಅವರು, ಮುಂದೂ ಕೂಡ ಕೇಳಲ್ಲ. ಯಾಕಂದರೆ ಎಕ್ಸರ್ಸೈಸ್ಗಳನ್ನ NDA ಎಕ್ಸಾಮ್ಗಳಲ್ಲಿ, CDS ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ದಿಸ್ ಈಸ್ ನಾಟ್ ರಿಲೇಟೆಡ್ ಟು UPSC. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಬರುತ್ತೆ. ಎನ್ವಿರಾನ್ಮೆಂಟ್ ಟಾಪಿಕನ್ನು ನಾವು ನೋಡೋದಾದರೆ ಬಯೋಲಾಜಿಕಲ್ ಡೈವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ 2023. ಓಕೆ, ನೋಡಿ, ನಮ್ಮ ಭಾರತದಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟನ್ನು 2002ರಲ್ಲಿ ತರಲಾಗಿತ್ತು. ಜೀವ ವೈವಿಧ್ಯತೆ ಕಾಯ್ದೆ 2002. ಅದನ್ನು ತಿದ್ದುಪಡಿ ಮಾಡೋಕ್ಕೆ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಬಿಲ್ ಅಂತಂದರೆ ಮಸೂದೆ. ಸೊ ನೋಡೋಣ, 2002ರ ಕಾಯ್ದೆ ಹೇಗಿತ್ತು ಅಂತ ನೋಡೋದಾದರೆ, ಇದು ಯುನೈಟೆಡ್ ನೇಷನ್ನ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ 1992. 1992ರಲ್ಲಿ ನಾವು ಎನ್ವಿರಾನ್ಮೆಂಟ್ ಹೇಳುವಾಗ ಹೇಳಿದ್ವಿ ನಿಮಗೆ. 1992ರಲ್ಲಿ ರಿಯೋ ಡಿ ಜನೈರೋದಲ್ಲಿ, ಓಕೆ, ಅರ್ತ್ ಸಮಿಟ್ ಅಂತ ಆಗುತ್ತೆ. ಅಲ್ಲಿ ಸುಮಾರು ಒಂದು 4-5 ಸಂಸ್ಥೆಗಳು ಉದ್ಭವ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ. ಓಕೆ, ಸೊ ಆ ಒಂದು ಸಂಸ್ಥೆಗಳ ಉದ್ಭವ ಅಂದರೆ ರಚನೆ ಆಗುತ್ತೆ. ಅದರಲ್ಲಿ ಇದು ಕೂಡ ಒಂದು CBD ಅಂತ ಹೇಳಿ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ. ಅದು 1992ರಲ್ಲಿ ಆರಂಭ ಆಯಿತು. ಅದನ್ನು ನೋಡಿ ನಮ್ಮ ಭಾರತದವರು ಕೂಡ 2002ರಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತಾರೆ. ಯಾವ ಕಾರಣ ಅಂದರೆ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ. ಬರೀ ಕಾಯ್ದೆ ಮಾಡಿಬಿಟ್ರೆ ಆಗುತ್ತಾ? ಇಲ್ಲ, ಅದಕ್ಕೋಸ್ಕರ ಸಂಸ್ಥೆಗಳನ್ನ ಕೂಡ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ 3 ಟೈರ್ಡ್ ಮೆಕ್ಯಾನಿಸಮನ್ನು ಮಾಡ್ತಾರೆ. 3 ಟೈರ್ಡ್ ಅಂದರೆ 3 ಹಂತದ ಮೆಕ್ಯಾನಿಸಮ್ ಮಾಡಿದ್ರು. ಒಂದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಮಾಡಿದ್ರು, NBA ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ. ಮತ್ತೊಂದು ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಮಾಡಿದ್ರು ರಾಜ್ಯ ಮಟ್ಟದಲ್ಲಿ. ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡಿದ್ರು ಲೋಕಲ್ ಲೆವೆಲ್ನಲ್ಲಿ. ಓಕೆ, ಅಂದರೆ ಪ್ರದೇಶ ಮಟ್ಟಗಳಲ್ಲಿ. ಪ್ರಿಲಿಮ್ಸಲ್ಲಿ ಏನು ಕೇಳ್ತಾರೆ ಗೊತ್ತಾ? ಇವುಗಳ ಅಧ್ಯಕ್ಷರು ಯಾರಿರ್ತಾರೆ? ಹೂ ಇಸ್ ದ ಚೇರ್ಪರ್ಸನ್? ಕಮೆಂಟ್ನಲ್ಲಿ ಬರೀರಿ ನೋಡೋಣ. NBA ಅಧ್ಯಕ್ಷರು ಯಾರಿರ್ತಾರೆ, SSB ಅಧ್ಯಕ್ಷರು ಯಾರಿರ್ತಾರೆ, BMC ಅಧ್ಯಕ್ಷರು ಯಾರಿರ್ತಾರೆ ಅಂತ ಚೆಕ್ ಮಾಡಿ ಯೂಟ್ಯೂಬ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ. ಓಕೆ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟು.
ನೆಕ್ಸ್ಟ್ ನೋಡೋಣ, ಇದು ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಇದೆಯಲ್ಲ CBD ಕನ್ವೆನ್ಷನು, ಇದ್ರ ಬಗ್ಗೆ ನೋಡೋದಾದ್ರೆ ಇದು ಇಂಟರ್ನ್ಯಾಷನಲ್ ಲೀಗಲಿ ಬೈಂಡಿಂಗ್ ಆಗಿದೆ. ಇದು ಕಡ್ಡಾಯ, ಇದೇನು ರೂಲ್ಸ್ ಮಾಡ್ತಾರಲ್ಲ ಇದರಲ್ಲಿ ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಎಲ್ಲರೂ ಕೂಡ. ಬೈಂಡಿಂಗ್ ಅಂದ್ರೆ ಏನು, ಅಲ್ಲಿ ಏನು ರೂಲ್ಸ್ ಹೇಳಿರ್ತಾರೆ ಅದನ್ನು ಫಾಲೋ ಮಾಡೋದು. ಇದರ ಅಡಿಯಲ್ಲಿ ಏನು ಬರುತ್ತೆ, 3 ಮುಖ್ಯ ಗುರಿಗಳಿದೆ. ಒಂದು ಕನ್ಸರ್ವೇಷನ್, ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದು. ಸಸ್ಟೈನಬಲ್ ಯೂಸ್ ಆಫ್ ಇಟ್ಸ್ ಕಾಂಪೊನೆಂಟ್ಸ್, ಓಕೆ. ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಮ್ ಜೆನೆಟಿಕ್ ರಿಸೋರ್ಸಸ್, ಜೆನೆಟಿಕ್ ರಿಸೋರ್ಸ್ಗಳಿಂದ ಏನೇನು ಬರುತ್ತಲ್ಲ ಮಾಹಿತಿ, ಅದನ್ನು ಸರಿಯಾಗಿ ಅದನ್ನು ಶೇರ್ ಮಾಡೋದು. ಮತ್ತು ಸಸ್ಟೈನೇಬಲ್ ಅಂದರೆ ಸುಸ್ಥಿರವಾಗಿ, ಅಂದರೆ ನಾಶ ಆಗದೇ ಇರೋ ರೀತಿಯಲ್ಲಿ ವಸ್ತುಗಳನ್ನ ಅಥವಾ ಒಂದು ಜೀವವೈದ್ಯದ ವಸ್ತು ಏನದು ನಾವು ಏನಂತ ಕರಿತೀವಿ, ಪ್ರಾಣಿಗಳನ್ನು ಸಸ್ಯಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಓಕೆ, 196 ದೇಶಗಳು ಇದರ ಸದಸ್ಯ ಆಗಿವೆ, ಅದರಲ್ಲಿ ಭಾರತನೂ ಕೂಡ ಒಂದಾಗಿದೆ. ಭಾರತ CBDಯ ಸದಸ್ಯ ಹೌದು. ಇವೆಲ್ಲ ಕೇಳ್ತಾರೆ ಪ್ರಿಲಿಮ್ಸ್ನಲ್ಲಿ. ನಿಮಗೆ ಹೇಳ್ತೀನಿ, ಪ್ರಿಲಿಮ್ಸ್ ತುಂಬ ಈಸಿ ಇದೆ. ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಅಲ್ಲಿ ಪಾಯಿಂಟ್ ನಾನು ಹೇಳಿಬಿಡ್ತೀನಿ ನಿಮಗೆ, ನೆನ್ಪಿಟ್ಕೊಳ್ಳಿ ಪಾಯಿಂಟ್ಗಳು. ಒಂದು ಏನಂತ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್, ಓಕೆ. ಯಾಕಂದರೆ ತುಂಬ ದೀರ್ಘವಾಗಿರುತ್ತೆ ಪ್ರಶ್ನೆ ಪತ್ರಿಕೆ, ತುಂಬ ದೀರ್ಘ, ಬೇಗ ಮುಗಿಯೋದಿಲ್ಲ ಇದು. ಎರಡನೇ ಪಾಯಿಂಟು ಕಾಮನ್ ಸೆನ್ಸ್. ಒಂದೊಂದು ಸಾರಿ UPSC ಅವ್ರು ಇಷ್ಟು ಈಸಿ ಕ್ವಶನ್ ಕೇಳಿರ್ತಾರೆ, ಬಟ್ ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ ಅಂದರೆ UPSC ಅಂದರೆ ತುಂಬ ಕಠಿಣ ಪರೀಕ್ಷೆ, ನಾವು ಇಷ್ಟು ಈಸಿ ಕ್ವಶನ್ ಕೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಡಿಫಿಕಲ್ಟ್ ಇರೋದನ್ನು ಹುಡುಕ್ತೀವಿ ಅದರಲ್ಲಿ, ಈಸಿ ಇರೋ ಪ್ರಶ್ನೆಗಳನ್ನ ಬಿಟ್ಟು. ಓಕೆ, ಇದು ಎರಡನೇ ಪಾಯಿಂಟು. ಇನ್ನು ಮೂರನೇ ಪಾಯಿಂಟು, ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ, ವೈಯಕ್ತಿಕವಾಗಿ ಸಮಸ್ಯೆ. ಈ ಕಾರಣಗಳಿಂದ UPSC ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟೇ ಹೊರತು UPSC ನಿಜವಾಗ್ಲೂ ಹೇಳ್ತೀನಿ ಕಷ್ಟ ಇಲ್ಲ. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಯಾರು ಬೇಕಾದರೂ IAS-ಅನ್ನು ಮಾಡ್ಬೋದಾಗಿದೆ. ಓಕೆ, ನಿರಂತರವಾದ ತಾಳ್ಮೆ ಬೇಕಾಗುತ್ತೆ. ಒಬ್ಬೊಬ್ಬರು ಮೊದಲ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ 21ನೇ ವರ್ಷಕ್ಕೆ, ಒಬ್ಬೊಬ್ಬರು 6ನೇ ಅಟೆಂಪ್ಟ್ 32ನೇ ವರ್ಷಕ್ಕೂ 35ನೇ ವರ್ಷಕ್ಕೂ ಕ್ಲಿಯರ್ ಮಾಡ್ತಾರೆ. ಓಕೆ, ಯುದ್ಧ ಗೆದ್ರಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನೀವು ಯಾವಾಗ ಗೆದ್ರಿ ಅನ್ನೋದಲ್ಲ. ಓಕೆ, ಕೊನೆಯಲ್ಲಿ ಗೆಲ್ಲೋದಷ್ಟೇ ನಮ್ಮ ಗುರಿಯಾಗಿರಬೇಕು. ನೆಗೆಟಿವ್ ಆಗಿ ಯಾವುದೇ ತಿಂಗಳಿಗೆ ಅವಕಾಶವನ್ನು ಕೊಡಬೇಡಿ, ಅದು ಅಗತ್ಯ ಇಲ್ಲ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ರೆಟಿಫೈಡ್ ಆಲ್ 3 ಪ್ರೋಟೋಕಾಲ್ಸ್. ಭಾರತ ಒಂದು 3 ಪ್ರೋಟೋಕಾಲ್ಗಳನ್ನ CBDಯ ಪ್ರೋಟೋಕಾಲ್ಗಳನ್ನು CBD 3 ಪ್ರೋಟೋಕಾಲ್ಗಳನ್ನ ಮಾಡಿತ್ತು. ಏನು ಸರ್ ಪ್ರೋಟೋಕಾಲ್ ಅಂತ ಅಂದರೆ, ನಾನು ಎನ್ವಿರಾನ್ಮೆಂಟ್ ಹೇಳುವಾಗ ಹೇಳಿದ್ದೆ, ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ ಅಂತ 2 ಬರುತ್ತೆ. ಸಾಮಾನ್ಯವಾಗಿ ಕನ್ವೆನ್ಷನ್ ಬೈಂಡಿಂಗ್ ಇರೋದಿಲ್ಲ, ಇದು ಕಡ್ಡಾಯ ಇರೋದಿಲ್ಲ. ಬಟ್ ಪ್ರೋಟೋಕಾಲ್ ಕಡ್ಡಾಯ ಇರುತ್ತೆ, ಓಕೆ, ಸಾಮಾನ್ಯವಾಗಿ. ಬಟ್ ಒಂದೊಂದು ಸಾರಿ ಕನ್ವೆನ್ಷನ್ ಕೂಡ ಕಡ್ಡಾಯ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿದೆ ನೋಡಿ, ನ್ಯಾಗೋಯಾ ಪ್ರೋಟೋಕಾಲ್, ಕಾರ್ಜನಾ ಪ್ರೋಟೋಕಾಲ್, ನ್ಯಾಗೋಯಾ ಕೌಲಾಲಂಪುರ್ ಸಪ್ಲಿಮೆಂಟ್ರಿ ಪ್ರೋಟೋಕಾಲ್. ನೋಡಿ, ಒಂದೇದು ನ್ಯಾಗೋಯಾ ಪ್ರೋಟೋಕಾಲ್ ಇದೆಯಲ್ಲ, ಇದು ಬೆನಿಫಿಟ್ ಶೇರಿಂಗ್ಗೆ. ಯಾವುದರ ಬೆನಿಫಿಟ್ ಶೇರಿಂಗು, ಈ ಜೀವ ವೈವಿಧ್ಯದ. ಕಾರ್ಜನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ, ಅಂದರೆ ಈಗ ಇವನ್ನೆಲ್ಲ ಎನ್ವಿರಾನ್ಮೆಂಟಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಡೀಪಾಗಿ, ಅಲ್ಲಿ ಹೇಳಿದ್ದೀನಿ ನಾನು ಕ್ಲಾಸ್ಗಳಲ್ಲಿ, ಎನ್ವಿರಾನ್ಮೆಂಟ್ ಕ್ಲಾಸ್ಗಳಲ್ಲಿ ಅಲ್ಲಿ ನೋಡ್ಕೊಳ್ಬೋದು. ಕೌಲಾಲಂಪುರ್ ಇದು ಇದೆಯಲ್ಲ, ಇದೇನಿದು ಅಂತಂದರೆ ಲಯಾಬಿಲಿಟಿ, ಓಕೆ, ಅಂದರೆ ಇದು ಕೂಡ ಅದರ ರಿಲೇಟೆಡ್ಡೇ. ಇದ್ರ ಬಗ್ಗೆ ನಾವು ಎನ್ವಿರಾನ್ಮೆಂಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ನಲ್ಲಿ ಹೇಳುವಂಥ ಟಾಪಿಕ್ಗಳಲ್ಲ ಅವು, ನೋಡ್ಕೊಳ್ಳಿ ನೀವು ಎನ್ವಿರಾನ್ಮೆಂಟ್ಗಳ ಬಗ್ಗೆ, ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಇವಳ ಹೆಸರನ್ನು, ನಿಮಗೆ ಡೀಟೇಲ್ ಆಗಲ್ಲಿ ಮಾಹಿತಿ ಸಿಗುತ್ತೆ. ಓಕೆ, ಇನ್ನು CBD ಇದೆಯಲ್ಲ, ಇದು ಪ್ರತಿ ವರ್ಷ ಪ್ರತಿ 2 ವರ್ಷಕ್ಕೊಮ್ಮೆ ಮೀಟಿಂಗ್ ಮಾಡುತ್ತೆ, ಅಷ್ಟು ಗೊತ್ತಿರಲಿ. ಸೊ ಏನು ಮಾಡಿದ್ದಾರೆ ಬದಲಾವಣೆನ 2023ರ ಬಿಲ್ನಲ್ಲಿ ಅಂತ ಅಂದರೆ, ನೋಡಿ ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ, ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಇಟ್ ಎಕ್ಸೆಮ್ಸ್ ಆಯುಷ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ಸ್. ಏನು ಆಯುಷ್ ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ಅಂತ ಅಂದರೆ, ಈಗ A ಅಂದರೆ ಆಯುರ್ವೇದ, Y ಅಂದರೆ ಯುನಾನಿ, ಓಕೆ. ನೆಕ್ಸ್ಟ್ ಸಿದ್ಧ ಮತ್ತು ಹೋಮಿಯೋಪತಿ, ಇವರು ಡಾಕ್ಟರ್ ಇರ್ತಾರಲ್ಲ, ಈ ಡಾಕ್ಟ್ರುಗಳು, ಓಕೆ. ಮತ್ತು ಲೋಕಲ್ ಪೀಪಲ್ ಅಂದರೆ ಆ ಕಾಡಿನ ಅಕ್ಕಪಕ್ಕ ಜನ ಇರ್ತಾರಲ್ಲ, ಔಷಧಿ ಸಸ್ಯಗಳ ಅಕ್ಕಪಕ್ಕ ಜನ ಇರ್ತಾರೆ ಅವರು, ಮತ್ತು ಅಲ್ಲಿರುವಂಥ ವಾಸಿಸುವಂಥ ಸಮೂಹ ಜನ, ಇವರೆಲ್ಲ ಏನು ಮಾಡ್ಬೋದು, ಕೆಲವೊಂದು ಸಸ್ಯಗಳನ್ನ ಇರುತ್ತಲ್ಲ ಅವನ್ನ ಬಳಸ್ಕೊಳ್ಬೋದು ವಿದೌಟ್ ಪರ್ಮಿಷನ್. ಓಕೆ, ಅಂದರೆ ಏನು ಹೇಗಿದೆ ಗೊತ್ತಾ, ಈಗ ಒಂದು ಕಾಡಿದೆ ಅಂದ್ಕೊಳ್ಳೋಣ, ಅಥವಾ ಒಂದು ಹೊಲದಲ್ಲಿ ಅವ್ರ ಸಸ್ಯಗಳನ್ನ ಬೆಳೆದಿದ್ದಾರೆ, ಎಂಥ ಆಯುರ್ವೇದ ಸಸ್ಯಗಳನ್ನ. ಮೊದಲೇನಾಗಿತ್ತು ರೂಲ್ಸು, ಅವನ್ನ ಮಾರಾಟ ಮಾಡಬೇಕು, ಅವನ್ನ ಕಟ್ ಮಾಡಬೇಕು ಅಂತಂದರೆ ಸರ್ಕಾರದ ಪರ್ಮಿಷನ್ ಬೇಕಾಗಿತ್ತು. ಬಟ್ ಈಗ ಏನು ಮಾಡಿದ್ದಾರೆ, 2023ರ ಬಿಲ್ನಲ್ಲಿ ಅವ್ರು ಆಯುರ್ವೇದ ಡಾಕ್ಟರ್ಗಳಿದ್ದರೆ, ಅಥವಾ ಅಲ್ಲಿ ಲೋಕಲ್ ಜನ ಇದ್ದರೆ, ಅಥವಾ ಬೆಳೆದಿರೋರು ಅವರೇ ಆಗಿದ್ದರೆ, ಅವರು ಸರ್ಕಾರದ ಪರ್ಮಿಷನ್ ಇಲ್ಲದೆ ಅದನ್ನು ಏನು ಮಾಡ್ಬೋದು, ಕಟ್ ಮಾಡ್ಬೋದು, ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಳ್ಬೋದು. ಇದೊಂದು ಪಾಯಿಂಟು ತುಂಬ ಡೇಂಜರ್ ಅದು, ಇದರಿಂದ ಪರಿಸರ ಹಾನಿ ಆಗುತ್ತೆ, ಸರಿಯಲ್ಲ ಇದು. ಇದನ್ನು ಯಾಕೆ ಮಾಡಿದ್ದಾರೆ ಸರ್ಕಾರದವ್ರು ಗೊತ್ತಿಲ್ಲ, ಬಟ್ ಇದೆಲ್ಲ ಸರಿಯಲ್ಲ. ಅವ್ರ ಪರ್ಮಿಷನ್ ತೊಗೊಳ್ಳೋ ಹಾಗೆ ಮಾಡಬೇಕು, ಇಲ್ಲಾಂದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ನೆಕ್ಸ್ಟ್, ಬರೀ ಡಾಕ್ಟ್ರಲ್ಲ ಇಲ್ಲಿ ನೋಡಿ, ಸಾಮಾನ್ಯ ಜನನೂ ಕೂಡ ಹೇಳಿದ್ದಾರೆ ಹಾಗೆ. ನೆಕ್ಸ್ಟ್, ಅಮೆಂಡ್ಮೆಂಟ್ ಚೇಂಜಸ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ನೌ ದ ಅಪ್ರೂವಲ್ ವಿಲ್ ಬಿ ರಿಕ್ವೈರ್ಡ್ ಬಿಫೋರ್ ದ ಆ್ಯಕ್ಚುಯಲ್ ಗ್ರ್ಯಾಂಟ್ ಆಫ್ ದ IPR, ನಾಟ್ ಬಿಫೋರ್ ದ ಅಪ್ಲಿಕೇಶನ್. ಓಕೆ, ಈಗ ಏನಾಗುತ್ತೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರುತ್ತೆ, ಅಂದರೆ ಬೌದ್ಧಿಕ ಸ್ವತ್ತು ಅಂತ ಹೇಳಿ.
ಈ ಬೌದ್ಧಿಕ ಸ್ವತ್ತುಗಳನ್ನು ರಿಜಿಸ್ಟರ್ ಮಾಡುವಾಗ ಏನಾಗುತ್ತಂತ ಅಂದರೆ ಆ್ಯಕ್ಚುಯಲ್ ಗ್ರಾಂಟ್, ಓಕೆ, ಬೌದ್ಧಿಕ ಸ್ವತ್ತುಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸರ್ಕಾರಕ್ಕೆ. ಯಾವುದು ರಿಲೇಟೆಡು ಇದೆ, ಈ ಜೀವ ವೈವಿಧ್ಯತೆ ರಿಲೇಟೆಡ್ ಆಗಿ ಯಾರಾದರೂ ಸಂಶೋಧನೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ, ಅಥವಾ ಯಾರಾದರೂ ಒಂದು ಔಷಧಿಯನ್ನು ಪತ್ತೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ. ಮೊದಲು ಅಪ್ಲಿಕೇಶನ್ ಹಾಕುವಾಗಲೇ ಏನು ಮಾಡಬೇಕಾಗ್ತಾಯಿತ್ತು, ಸರ್ಕಾರದಿಂದ ಪರ್ಮಿಷನ್ ತೊಗೊಳ್ಬೇಕಾಗ್ತಾಯಿತ್ತು. ಓಕೆ, ಬಟ್ ಈಗ ಹಾಗಿಲ್ಲ. ಈಗ ಅಪ್ಲಿಕೇಶನ್ ಹಾಕಿ ಆಮೇಲೆ ಪರ್ಮಿಷನ್ ತೊಗೊಂಡು ಏನು ಮಾಡ್ಬೋದು, ತಮ್ಮ ಕೆಲಸವನ್ನು ತಾವು ಮುಂದುವರಿಸ್ಬೋದು ಅಂತ ಕೊಡಲಾಗಿದೆ. ಮತ್ತು ಮೊದಲು ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಇರ್ತಾಯಿತ್ತು. ಓಕೆ, ಮೊದಲು ಜೈಲು ಶಿಕ್ಷೆ ಇರ್ತಾಯಿತ್ತು 5 ವರ್ಷದವರೆಗೂ. ಬಟ್ ಈಗ ಯಾರಾದರೂ ತಪ್ಪು ಮಾಡಿದರೆ ಬರೀ 1 ಲಕ್ಷ ರೂಪಾಯಿದಿಂದ 50 ಲಕ್ಷ ರೂಪಾಯಿ ದಂಡ ಇರುತ್ತೆ, ಬಟ್ ಜೈಲು ಶಿಕ್ಷೆ ಇರಲ್ಲ ಈಗ. ಸೊ ಜೈಲು ಶಿಕ್ಷೆ ಇರಲ್ಲ ಅಂದರೆ ಜನ ಹೆದರಲ್ಲ, ಮತ್ತಷ್ಟು ಪರಿಸರ ನಾಶ ಆಗೋದಂತೂ ಗ್ಯಾರಂಟಿ. ದಿಸ್ ಈಸ್ ವೆರಿ ಡೇಂಜರಸ್. ಓಕೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್, PPVFR ಅಂತ ಬರುತ್ತೆ. ಏನಾಗಿದೆ ಅಂತ ಅಂದರೆ ಇದೊಂದು ವೆರೈಟಿ FL2027 ಅನ್ನುವಂಥದ್ದು ಒಂದು ವೆರೈಟಿ. ಯಾವುದರ ವೆರೈಟಿ? ಇದೊಂದು ಬೀಜ ಅಂದರೆ ಯಾವುದ್ರದ್ದು ಬೀಜ? ಪೊಟ್ಯಾಟೊ, ಆಲೂಗಡ್ಡೆಯ ಸಸಿ ಅಂತ ಕರಿಬೋದು, ಅಥವಾ ಬೀಜ ಅಂತ ಕರಿಬೋದು. ಇದನ್ನು ಪೆಪ್ಸಿ ಅವರು 2009 ಏನು ಮಾಡಿದ್ರು, ಇಂಟ್ರಡ್ಯೂಸ್ ಮಾಡಿದ್ರು. ಅಂದರೆ ಸಂಶೋಧನೆ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಯಾರಿಗೆ? ರೈತರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಕೊಟ್ಟಿದ್ದರು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಏನು? ಪೆಪ್ಸಿಯವರು ಆ ಬೀಜ ತೊಗೊಂಡು ಬಂದರು. ಇಲ್ಲಿ ಇವರು ಪೆಪ್ಸಿಯವರು ಇದ್ದಾರೆ ಅಂದ್ಕೊಳ್ಳೋಣ, ಇವ್ರು ಬಂದರು, ಈ ಊರಿಗೆ ಬಂದರು, ಇಲ್ಲಿ ಜನ ಇದ್ದರು, ಜನರಿಗೆ ಕೊಟ್ಟರು ಬೀಜಗಳನ್ನ. ನೋಡಿ, ನೀವೆಲ್ಲರೂ ಹೊಲದಲ್ಲಿ ಇದನ್ನು ಬೆಳಿಬೇಕು, ನಾವೇ ಕೊಂಡ್ಕೊಳ್ತೀವಿ, ನೀವು ಬೇರೆಯವ್ರಿಗೆ ಮಾರಬೇಡಿ ಒಂದು ಫಲವನ್ನು ಅಂತ ಹೇಳಿ. ಸೊ ಕೊಟ್ಟರು, ಜನ ಬೆಳೆದ್ರು ಬೀಜವನ್ನು. ಇವರು ಏನು ಮಾಡಿದ್ರು, ಆಲೂಗಡ್ಡೆಯನ್ನು ಕೊಲ್ಕೊಂಡು ಏನು ಮಾಡಿದ್ರು, ಆಲೂಗಡ್ಡೆ ಚಿಪ್ಸು ಅದು ಇದೆಲ್ಲ ಮಾಡಿದ್ರು. ಆ ಜನರ ಬಳಿ ಆಲೂಗಡ್ಡೆ ಬೀಜ ಮತ್ತೆ ಬೆಳೆಯುತ್ತಲ್ಲ, ಅದನ್ನು ಆ ಜನ ಏನು ಮಾಡಿದ್ರು, ಅದನ್ನು ಮತ್ತೆ ಬೆಳೆಯೋಕೆ ಆರಂಭ ಮಾಡಿದ್ರು, ಅಥವಾ ಬೇರೆ ಕಡೆ ಮಾರೋಕೆ ಆರಂಭ ಮಾಡಿದ್ರು. ಇದರ ವಿರುದ್ಧ ಅವರು ಪೆಪ್ಸಿಕೋದವರು ಕೋರ್ಟ್ಗೆ ಹೋದರು. ಬಟ್ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ. ಕೋರ್ಟ್ ಏನು ಮಾಡಿದೆ ಅಂದರೆ, ಇವ್ರಿಗೆ ಪೆಪ್ಸಿದವರಿಗೆ ಇಲ್ಲ, ಹಾಗೇನು ಮಾಡೋಕ್ಕೆ ಬರಲ್ಲ, ಅವ್ರು ಬೆಳಿಬೋದು ಅವರ ಸಸ್ಯಗಳನ್ನ ಅಂತ ಹೇಳಿದ್ದಾರೆ, ಅಥವಾ ಮಾರಾಟ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಕಾಯ್ದೆ ಇದೆ ನಮ್ಮ ಭಾರತದಲ್ಲಿ, ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಅಂತ ಹೇಳಿ, PPV&FR ಆ್ಯಕ್ಟ್ 2001. ಇದು 2001 ಜಾರಿಗೆ ಬಂದಿದೆ. ಯಾವುದರ ಅಡಿಯಲ್ಲಿ ಅಂತಂದರೆ ಟ್ರಿಪ್ಸ್ನ ಅಡಿಯಲ್ಲಿ. ಟ್ರಿಪ್ಸ್ ಅಂದರೆ ಏನದು? WTO ಅಂತ ಬರುತ್ತೆ. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ನಾವು ನಿಮಗೆ ಎಕನಾಮಿ ಹೇಳುವಾಗ ಹೇಳಿರ್ತೀವಿ ಭಾಳಷ್ಟು ಡೀಪಾಗಿ. ಸೊ ಅದರ ಅಡಿಯಲ್ಲಿ ಇದೊಂದು ಭಾರತದಲ್ಲಿ ಜಾರಿಗೆ ಬಂದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಜಗತ್ತಿನ ಒನ್ ಆ್ಯಂಡ್ ಓನ್ಲಿ IPR ಲೆಜಿಸ್ಲೇಷನ್ ಇದು, ರಿಲೇಟೆಡ್ ಟು ಈ ಪ್ಲಾಂಟ್ ಬ್ರೀಡ್ಸ್. ನಮ್ಮ ಭಾರತದಲ್ಲಿ ಮಾತ್ರ ಇದೆ, ಇದು ಜಗತ್ತಿನಲ್ಲಿ ಎಲ್ಲ ಕಡೆ ಇಲ್ಲ. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಏನಿದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್, ಹೇಳ್ತೀನಿ ಮುಂದೆ, ಅದಿಲ್ಲೇ ಇದೆ ನಿಮಗೆ. ಅಂದರೆ ಈಗ ಏನಾಗುತ್ತೆ ಗೊತ್ತಾ, ನಿಮಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈಗ ಇದು ರೈತರಿದ್ದಾರೆ ಅಂದ್ಕೊಳ್ಳೋಣ, ಅವ್ರ ಹೊಲದಲ್ಲಿ ಬೀಜಗಳನ್ನ ಬಿತ್ತಾರೆ, ಬೆಳೀತಾರೆ, ಸಸ್ಯ ಬೆಳೀತಾರೆ, ಮಾರಾಟ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒಬ್ಬ ಫ್ಯಾಕ್ಟ್ರಿಯವನು ಇರ್ತಾನೆ. ಫ್ಯಾಕ್ಟ್ರಿಯವನು ಏನು ಮಾಡ್ತಾನೆ, ಒಂದು ಬೀಜವನ್ನು ತೊಗೊಂಡು ಬರ್ತಾನೆ, ರೈತರಿಗೆ ಕೊಡ್ತಾನೆ. ರೈತರು ಅದನ್ನು ಬೆಳೀತಾರೆ, ಮತ್ತು ಅದನ್ನು ಮಾರಾಟ ಮಾಡ್ತಾರೆ. ಫ್ಯಾಕ್ಟ್ರಿಯವನು ಏನಂತಾನೆ ಅವರಿಗೆ, ನೋಡಿ ನಾನು ಬೀಜ ಕೊಟ್ಟಿದ್ದೆ, ನೀವು ಬೆಳೆದ್ರಿ, ಮಾರಾಟ ಮಾಡಿದ್ರಿ, ಓಕೆ, ನೀವು ಮತ್ತೆ ಬಿತ್ತನೆ ಮಾಡಬೇಕು ಅಂತಂದರೆ ನನ್ನ ಹತ್ರನೇ ಬೀಜ ತೊಗೊಳ್ಬೇಕು ಅಂತ ಫ್ಯಾಕ್ಟ್ರಿಯವನು ಹೇಳ್ತಾನೆ. ಬಟ್ ರೈತರು ಏನಂತಾರೆ, ಇಲ್ಲಪ್ಪ ನೀವೇನು ಕೊಟ್ಟಿದ್ದೆಲ್ಲ ನಮಗೆ, ಅದರಿಂದನೇ ನಾವು ಬೀಜ ಉಳಿಸ್ಕೊಂಡಿದ್ದೀವಿ, ಅಂದರೆ 2ನೇ ಸಾರಿ ಬೆಳೆ ಬಂದಿತ್ತಲ್ಲ ಅದರಿಂದ, ಸೊ ಅದೇ ಬೀಜವನ್ನು ನಾವು ಬಿತ್ತುತ್ತೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ನು ಒಪ್ಪೋದಿಲ್ಲ. ಹಾಗೇಗಾಗುತ್ತೆ, ನೀವು ಮತ್ತು ನನ್ನ ಫ್ಯಾಕ್ಟ್ರಿ ಹೇಗೆ ನಡಿಬೇಕು, ನೀವು 2ನೇ ಸಾರಿ ಬಿತ್ತಬೇಕಾದ್ರೂ ಏನು ಮಾಡಬೇಕು, ನನಗೆ ನೀವು ನನ್ನ ಬೀಜನೇ ತೊಗೊಳ್ಬೇಕು, ಇಲ್ಲ ನನಗೆ ಇಷ್ಟಿಷ್ಟು ಅಂತ ನೀವು ಅಮೌಂಟ್ ಕಟ್ಟಬೇಕು ಅಂತ ಹೇಳ್ತಾನೆ. ಬಟ್ ಇದು ರೈತರ ಹಕ್ಕನ್ನು ನಾವು ಮೋಸ ಮಾಡಿದ, ರೈತರಿಗೆ ಅನ್ಯಾಯ ಮಾಡಿದಾಗೆ. ಯಾಕಂದರೆ ರೈತರು ಅವ್ರ ಹೊಲದಲ್ಲಿ ಈಗಾಗಲೇ ಒಂದು ಸಾರಿ ಬೀಜ ಬಿತ್ತಿ ಅದರಿಂದ ಬಂದಿರುವಂಥ ಫಸಲಿನಿಂದ ಬೀಜವನ್ನು ತೆಕ್ಕೊಂಡು ಮತ್ತೆ ಅಲ್ಲಿ ಬಿತ್ತನೆ ಮಾಡೋಕ್ಕವ್ರಿಗೆ ಅಧಿಕಾರ ಇರುತ್ತೆ. ಅದನ್ನು ಇದು ಹೇಳುತ್ತೆ. ಓಕೆ, ಸರಿ, ಅದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಫಾರ್ಮರ್ಸ್ ರೈಟ್ ಅಂತ ಹೇಳಿ. ಓಕೆ, ರೈಟ್ಸ್ ಅಂಡರ್ ದ ಆ್ಯಕ್ಟ್. ಇದೇನು 2001 ಆ್ಯಕ್ಟ್ ಇದೆಯಲ್ಲ, ಇದರ ಅಡಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಕ್ಕಿದೆ ಅಂತ ಅಂದರೆ, ಬ್ರೀಡರ್ಸ್ ಅಂದರೆ ಸಂಶೋಧಕರು ಇರ್ತಾರೆ. ಸಂಶೋಧಕರಲ್ಲ, ಈಗ ಕೆಲವೊಂದು ಕಂಪ್ನಿಗಳೇ ಇರುತ್ತೆ, ಬೀಜಗಳ ಕಂಪ್ನಿಗಳು. ಅವ್ರು ಏನು ಮಾಡ್ತಿರ್ತಾರೆ, ಬೀಜಗಳನ್ನ, ವಿಶೇಷ ಬೀಜಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಅವರಿಗೆ ಎಕ್ಸ್ಕ್ಲೂಸಿವ್ ರೈಟ್ ಇರುತ್ತೆ. ಅವರ ಏನು ಬೀಜಗಳಿರುತ್ತಲ್ಲ ಅದರದ್ದು ತಯಾರು ಮಾಡೋದು, ಮಾರಾಟ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಆಮದು ಮಾಡ್ಕೊಳ್ಳೋದು, ಎಕ್ಸ್ಪೋರ್ಟ್ ಮಾಡೋದು, ಅವರಿಗೆ ಒಂದು ಹಕ್ಕಿರುತ್ತೆ ಅದಕ್ಕೆ.
ರಿಸರ್ಚರ್ಗಳಿಗೆ ಏನು ಹಕ್ಕಿರುತ್ತೆ ಅಂತ ಅಂದರೆ ಯಾವುದೇ ರಿಜಿಸ್ಟರ್ಡ್ ವೆರೈಟಿ ಇರುತ್ತಲ್ಲ ಪ್ರಾಡಕ್ಟ್ ಬೀಜ ಅದನ್ನು ತೊಗೊಂಡು ಅವರು ಸಂಶೋಧನೆ ಮಾಡ್ಬೋದು. ಪರ್ಮಿಷನ್ ತೊಗೊಳ್ಳೋ ಹಾಗಿಲ್ಲ ಯಾರ್ದು ಕೂಡ, ಅವರು ಸ್ವಂತವಾಗಿ ಮಾಡ್ಬೋದು. ಜೊತೆಗೆ ಕ್ಯಾನ್ ಆಲ್ಸೋ ಯೂಸ್ ವೆರೈಟಿ ಆ್ಯಸ್ ಆನ್ ಇನಿಷಿಯಲ್ ಸೋರ್ಸ್ ಆಫ್ ವೆರೈಟಿ ಫಾರ್ ಪರ್ಪಸ್ ಆಫ್ ಡೆವಲಪಿಂಗ್ ಅನದರ್ ವೆರೈಟಿ. ಓಕೆ, ಇನ್ನೊಂದು ವೆರೈಟಿಯನ್ನು ಸ್ಟಾರ್ಟ್ ಮಾಡೋ ಉತ್ಪಾದನೆ ಮಾಡೋಕ್ಕೆ ಅವ್ರು ಯಾವುದನ್ನು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ರೈತರಿಗಂತ ಬಂದಾಗ ಅವ್ರಿಗೆ ಯಾವ್ಯಾವ ಹಕ್ಕಿದೆ ಅಂತ ನೋಡಿದ್ರೆ, ಅ ಫಾರ್ಮರ್ ಈಸ್ ಎಂಟೈಟಲ್ಡ್ ಟು ರಿಜಿಸ್ಟರ್ ಆ್ಯಂಡ್ ಪ್ರೊಟೆಕ್ಟ್ ಅ ನ್ಯೂ ವೆರೈಟಿ. ಓಕೆ, ಒಂದು ಹೊಸ ವೆರೈಟಿಯನ್ನು ರೈತ ಕಂಡು ಹಿಡಿದಿರ್ದ ಅನ್ಕೋಣ ಅವನೇ ಸ್ವಂತವಾಗಿ, ಅಥವಾ ಅವನದೇ ಒಂದು ಇದೆ, ಅದನ್ನು ಅವನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೋದು. ಅವ್ನ ಪರ್ಮಿಷನ್ ಇಲ್ಲದೆ ಅದನ್ನು ಯಾರು ಬಿತ್ತೋ ಹಾಗಿಲ್ಲ. ಜೊತೆಗೆ ಅ ಫಾರ್ಮರ್ ಕ್ಯಾನ್ ಸೇವ್, ಯೂಸ್, ಸೋ, ರೀಸೋ, ಎಕ್ಸ್ಚೇಂಜ್, ಶೇರ್ ಆರ್ ಸೆಲ್ ಹಿಸ್ ಫಾರ್ಮ್ ಪ್ರೊಡ್ಯೂಸ್ ಇನ್ಕ್ಲೂಡಿಂಗ್ ಸೀಡ್ಸ್ ಆಫ್ ವೆರೈಟಿ ಪ್ರೊಟೆಕ್ಟೆಡ್ ಅಂಡರ್ PPVFR Act 2001. ಅಂದರೆ ಏನು ಗೊತ್ತಾ, ಇದು ಒಂದು ಕಂಪ್ನಿ ಇದೆ ಅಂದ್ಕೊಳ್ಳೋಣ. ಒಂದು ಕಂಪ್ನಿಯವರು AF7 ಅನ್ನುವಂಥ ಒಂದು ಬೀಜವನ್ನು ಕಂಡಿದ್ದಾರೆ ಅಂದ್ಕೋಣ. ಇದನ್ನು ಇದು ಒಬ್ಬ ರೈತನಿಗೆ ಕೊಟ್ಟಿದ್ದಾರೆ. ಆ ರೈತ ಆ ಬೀಜವನ್ನು ಬಿತ್ತಾನೆ ಅವನ ಹೊಲದಲ್ಲಿ. ಅವನು ಅದನ್ನು ಬಿತ್ತಿ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಬಿತ್ತಿ ಅದನ್ನು ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಮಾಡಿ, ಓಕೆ ಅಥವಾ ಆತ ಏನು ಮಾಡ್ಬೋದು, ಶೇರ್ ಇನ್ನೊಬ್ಬರಿಗೆ ಮಾರಾಟ ಮಾಡಿ ತನ್ನ ಹೊಲದಲ್ಲಿ ಬೆಳೆದಿರೋದನ್ನು, ಓಕೆ, ಆಮೇಲೆ ತನ್ನ ಹೊಲದಲ್ಲಿ ಬೆಳೆ ಏನು ಬರುತ್ತಲ್ಲ ಅದರಿಂದ ಬರುವಂಥ ಬೀಜಗಳನ್ನ ಮತ್ತೆ ಮಾರಾಟನೂ ಮಾಡ್ಬೋದು. ಯಾವುದು ಈ AF7ನ ಅಡಿಯಲ್ಲಿ ಬರುವಂಥ ಬೀಜಗಳನ್ನ ಇಷ್ಟೆಲ್ಲ ಮಾಡುವಂಥ ಅಧಿಕಾರ ಅವನಿಗಿದೆ. ಬಟ್ ಒಂದೇನಿಲ್ಲ ಅಂದರೆ, ಅ ಫಾರ್ಮರ್ ಶಾಲ್ ನಾಟ್ ಬಿ ಎಂಟೈಟಲ್ಡ್ ಟು ಸೆಲ್ ಬ್ರ್ಯಾಂಡೆಡ್ ಸೀಡ್ ಆಫ್ ವೆರೈಟಿ ಪ್ರೊಟೆಕ್ಟೆಡ್ ಅಂಡರ್ PPVFR Act 2001. ಬ್ರ್ಯಾಂಡೆಡ್ ವೆರೈಟಿಯನ್ನು ಆತ ಇದನ್ನು ಮಾಡೋ ಹಾಗಿಲ್ಲ, ಮಾರಾಟ ಮಾಡೋ ಹಾಗಿಲ್ಲ. ಅಂದರೆ ಉದಾಹರಣೆಗೆ ಈಗ ಒಂದು ಏನು ಮಹಾಧನ್ ಅಂತ ಬರುತ್ತೆ, ಮಹಾಧನ್ ಅನ್ನುವಂಥ ಒಂದು ಬೀಜ ಇದೆ ಅಂತ ಅಂದ್ಕೋಣ. ಈ ರೈತನ ಬಳಿನೂ ಕೂಡ ಮಹಾಧನ್ ಕಂಪ್ನಿಯ ಬೀಜಗಳಿಂದನೇ ಅವನು ಬೆಳೆದಿದ್ದಾನೆ. ಓಕೆ, ಬಟ್ ಅವನು ಆ ಒಂದು ಪ್ರಾಡಕ್ಟ್ಗೆ ಮಹಾಧನ್ ಅಂತ ಹೆಸರಿಡೋಕೆ ಬರಲ್ಲ. ಓಕೆ, ಅವ್ನು ಬೇರೆ ಹೆಸರಿನಿಂದಲೇ ಮಾರಾಟ ಮಾಡಬೇಕು. ಸೇಮ್ ಬ್ರ್ಯಾಂಡ್ ಹೆಸರನ್ನು ಅವನು ಬಳಸೋಕೆ ಬರೋದಿಲ್ಲ. ಓಕೆ, ಇದನ್ನು ಇಲ್ಲಿ ಹೇಳಾಗ್ತಾ ಇದೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್, ಪೇಟೆಂಟು ಮತ್ತು PPVFR ಆ್ಯಕ್ಟ್ನ ಕಾಯ್ದೆಯಲ್ಲಿ ಏನು ಡಿಫ್ರೆಂಟ್ ಇದೆ ಅಂತ ಅಂದರೆ, ಪೇಟೆಂಟ್ ಮತ್ತು ಈ ಪ್ಲಾಂಟ್ಗಳ ಒಂದು ಪ್ರಾಪರ್ಟಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ವ್ಯತ್ಯಾಸ ಅಂತ ಬಂದಾಗ, ಪೇಟೆಂಟ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು. ಉದಾಹರಣೆಗೆ ನೀವೇನೋ ಒಂದು ಪ್ರಾಡಕ್ಟನ್ನು ಕಂಡುಹಿಡಿದಿದ್ದೀರಿ. ಓಕೆ, ಯಾವುದೋ ಡಿಜಿಟಲ್ ಪ್ರಾಡಕ್ಟ್, ನೀವು ಒಂದು ಮೊಬೈಲ್ ಕಂಡುಹಿಡಿದಿದ್ದೀರಿ ನೀವು ಅಂದ್ಕೊಳ್ಳೋಣ. ಸೊ ಅದನ್ನು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೆ ನೀವು ಬಳಸ್ತೀರಿ, ಹೌದಲ್ವಾ? ಸೊ ಪೇಟೆಂಟ್ ಅಂದರೆ ಹಂಗೆ ಬರುತ್ತೆ. ಇಲ್ಲಿ PPVFR ಆ್ಯಕ್ಟ್ನಲ್ಲಿ ಪ್ಲಾಂಟ್ ಬ್ರೀಡರ್ಸ್ಗೆ ಒಂದು ಏನು ಸಿಗುತ್ತೆ, ಹಕ್ಕುಗಳು ಸಿಗುತ್ತೆ ಅದರದ್ದು, ಯಾರು ಮಾರಾಟ ಮಾಡಬೇಕು, ಯಾರು ಕೊಂಡ್ಕೊಳ್ಬೇಕು, ಹಾಗೆ. ಆಮೇಲೆ ಪೇಟೆಂಟ್ ಅಂತ ಬಂದಾಗ ರೈಟ್ಸ್ ಗ್ರಾಂಟೆಡ್ ಬೈ ಸ್ಟೇಟ್, ಸರ್ಕಾರ ಹಕ್ಕುಗಳನ್ನ ಕೊಡುತ್ತೆ ಯಾರಿಗೆ, ಕಂಪ್ನಿಯವರಿಗೆ ಪೇಟೆಂಟ್ನಲ್ಲಿ. ಇಲ್ಲಿ ಗಿವ್ ರೈಟ್ಸ್ ಫಾರ್ ಫಾರ್ಮರ್ಸ್, ಬ್ರೀಡರ್ಸ್ ಆ್ಯಂಡ್ ರಿಸರ್ಚರ್ಸ್. ಓಕೆ, ಇಲ್ಲಿ ರೈತರಿಗೂ ಕೂಡ ಸಿಗುತ್ತೆ ಹಕ್ಕುಗಳು, ಈ ವ್ಯಾಪಾರ ಮಾಡೋರು ಕೂಡ ಸಿಗುತ್ತೆ, ಮತ್ತು ಆ ಒಂದು ಸಸ್ಯಗಳನ್ನ ಬೆಳೀತಾ ಇರ್ತಾರಲ್ಲ ಸಂಶೋಧನೆ ಮಾಡಿ ಅವ್ರಿಗೂ ಕೂಡ ಸಿಗುತ್ತೆ. ಓಕೆ, ನರ್ಸರಿ ಬ್ರೀಡರ್ಸ್ ಅಂದರೆ ಈಗ ನರ್ಸರಿಗಳಿರುತ್ತೆ ನೋಡಿ, ಅವ್ರಿಗೂ ಕೂಡ ಸಿಗುತ್ತೆ. ಇನ್ನು ಈ ಪೇಟೆಂಟ್ ಅಂತ ಬಂದಾಗ ಇಲ್ಲಿ ಬೆನಿಫಿಟ್ ಶೇರಿಂಗ್ ಇರಲ್ಲ. ಅಂದರೆ ಉದಾಹರಣೆಗೆ ಇವರು ಒಂದು ಮೊಬೈಲ್ ಕಂಡುಹಿಡಿದಾರೆ ಅಂದ್ಕೊಳ್ಳೋಣ, ಅದನ್ನು ಇನ್ನೊಬ್ಬ ತೊಗೊಂಡು ಮಾರಾಟ ಮಾಡ್ದ. ಓಕೆ, ಮ್ಯಾಕ್ಸಿಮಮ್ ಲಾಭ ಎಲ್ಲ ಮೇನ್ ಕಂಪ್ನಿಗೆ ಹೋಗುತ್ತೆ. ಈಗ ಆ್ಯಪಲ್ ಕಂಪ್ನಿಯ ಮೊಬೈಲ್ ಇದೆ ಅಂದರೆ ಆ್ಯಪಲ್ ಕಂಪ್ನಿಗೆ ಹೆಚ್ಚಿನ ಲಾಭ ಹೋಗುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಯಾವುದು ಇದು PPVFR ಕಾಯ್ದೆಯಲ್ಲಿ ಬೆನಿಫಿಟ್ ಶೇರಿಂಗ್ ರೈತರು ಕೂಡ ಸಿಗುತ್ತೆ ಇಲ್ಲಿ. ಓಕೆ, ಅಕಸ್ಮಾತ್ ಬೆಳೆ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ರೈತರಿಗೆ ಆ ಒಂದು ಕಂಪ್ನಿಯವರು, ಯಾರು ಬೀಜ ಕೊಟ್ಟಿರ್ತಾರಲ್ಲ ಆ ಕಂಪ್ನಿಯವರು, ಅವ್ರಿಗೆ ರೈತರಿಗೆ ಆಗಿರುವಂಥ ಅನ್ಯಾಯವನ್ನು ತುಂಬಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಸರಿನಾ? ನೆಕ್ಸ್ಟ್, ಟೈಗರ್ ಕನ್ಸರ್ವೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಟೈಗರ್ ಕನ್ಸರ್ವೇಷನ್ ಅಂತ ನೋಡೋದಾದರೆ, ಹುಲಿ ಸಂರಕ್ಷಣೆ ಅಂತ ಬಂದರೆ ನೋಡಿ, ಭಾರತದಲ್ಲಿ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಒಂದು ಸಂಸ್ಥೆ ಇದೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಇದು ಯಾವ ವರ್ಷ ಆರಂಭ ಆಗಿದೆ, ಎರಡು ಇಂಪಾರ್ಟೆಂಟ್ ಟಾಪಿಕ್ಗಳು ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಅವರು ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ ಅಡಿಯಲ್ಲಿ ನೋಡೋದಾದರೆ, ಭಾರತದಲ್ಲಿ ಸುಮಾರು ಒಂದು 53 ಟೈಗರ್ ರಿಸರ್ವ್ಗಳು ಭಾರತದ 2.3% ಪ್ರದೇಶವನ್ನು ಆವರಿಸಿಕೊಂಡಿವೆ. ಜಗತ್ತಿನ 75% ವೈಲ್ಡ್ ಟೈಗರ್ಗಳು ನಮ್ಮ ದೇಶದಲ್ಲೇ ಕಂಡುಬರುತ್ತೆ. ಭಾರತದಲ್ಲಿ ಸೆಂಟ್ರಲ್ ಇಂಡಿಯಾ, ಮಧ್ಯ ಭಾರತ, ಶಿವಾಲಿಕ್ ಹಿಲ್ ಅಂದರೆ ಈ ಹಿಮಾಲಯದ ತಪ್ಪಲು ಪ್ರದೇಶ, ಮತ್ತು ಗ್ಯಾಂಜೆಟಿಕ್ ಪ್ಲೇನ್ ಅಂತ ಅಂದರೆ ಈ ಒಂದು ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಇವು ಕಂಡುಬರುತ್ತೆ. ಏನು ಕಂಡುಬರುತ್ತೆ? ಈ ಹುಲಿಗಳು ಜಾಸ್ತಿ ಕಂಡುಬರ್ತಾ ಇದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಒಂದು ಅಂಶ, ಹೆಚ್ಚು ಕಮ್ಮಿ ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿವೆ. ಓಕೆ, ಎಷ್ಟಿವೆ? 785. ಮೊದಲು 500 ಏನೋ ಚಿಲ್ಲರೆ ಇದ್ವು.
ಕರ್ನಾಟಕದಲ್ಲಿ 563 ಇವೆ, ಉತ್ತರಾಖಂಡದಲ್ಲಿ 560. ನಂಬರ್ 1, 2, 3 ನೆನ್ಪಿಟ್ಕೊಳ್ಳಿ. ಮಹಾರಾಷ್ಟ್ರ ನೆಕ್ಸ್ಟು, ತಮಿಳ್ನಾಡು 5th. ಇನ್ನು ಅತಿ ಹೆಚ್ಚು ಹೈಯೆಸ್ಟ್ ಟೈಗರ್ ಪಾಪ್ಯುಲೇಷನ್ ಇರುವಂಥ ಒಂದು ಇವು ಏನವು ರಿಸರ್ವ್ಗಳು ಅಂತ ನೋಡಿದಾಗ, ಸಂರಕ್ಷಿತ ಪ್ರದೇಶಗಳು ಅಂತ ನೋಡಿದಾಗ ಜಿಮ್ ಕಾರ್ಬೆಟ್ ಅಂತ ಬರುತ್ತೆ ಉತ್ತರಾಖಂಡದಲ್ಲಿ. ಇಲ್ಲಿದೆ ನೋಡಿ, ಜಿಮ್ ಕಾರ್ಬೆಟ್ ಒಂದನೇದು. ಬಂಡೀಪುರ್ ಕರ್ನಾಟಕದಲ್ಲಿ 2 ನಂಬರ್ ಇದೆ. ನಾಗರಹೊಳೆಯಲ್ಲಿ 3 ನಂಬರ್ ಇದೆ. ನೋಡಿ, ಕರ್ನಾಟಕದಲ್ಲಿ ಬಂಡೀಪುರದಲ್ಲಿ ಸುಮಾರು 150, ನಾಗರಹೊಳೆಯಲ್ಲಿ 141 ಹುಲಿಗಳಿವೆ. ಬಾಂಧವಗರ್ ಅಂತ ಬರುತ್ತೆ ಮಧ್ಯಪ್ರದೇಶ, ಇಲ್ಲಿ 4 ನಂಬರು. ದುಧ್ವಾದಲ್ಲಿ 135 ಹುಲಿಗಳು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇವು ಅವು ಹೆಸರಿನೊಂದಿಗೆ, ಹುಲಿ ಸಂರಕ್ಷಿತ ಪ್ರದೇಶಗಳ ಹೆಸರಿನೊಂದಿಗೆ ನಾವಿಲ್ಲಿ ಹೇಳ್ಬೋದಾಗಿದೆ ಲೆಕ್ಕ. ನೆಕ್ಸ್ಟ್, ಯಾವ ಒಂದು ಟೈಗರ್ ರಿಸರ್ವ್ಗಳಲ್ಲಿ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೆಸರಿದೆ, ಬಟ್ ಅಲ್ಲಿ ಹುಲಿಗಳೇ ಎಲ್ಲಿ ಇಲ್ಲ ಅಂತ ನೋಡಿದಾಗ ದಂಪ, ಕಮಲಾಂಗ್ ಮತ್ತು ಕವಾಲ್, ಸಹ್ಯಾದ್ರಿ, ಮಿಜೋರಾಂ, ಅರುಣಾಚಲ ಪ್ರದೇಶ, ತೆಲಂಗಾಣ, ಸಾತ್ಕೋಶಿ ಅಂತ ಒಂದು ಬರುತ್ತೆ ಒಡಿಶಾದಲ್ಲಿ, ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ, ಇಲ್ಲೆಲ್ಲೂ ಕೂಡ ಹುಲಿ ಕಂಡು ಬರ್ತಾ ಇಲ್ಲ. ಇನ್ನು ಹುಲಿಗಳು ಎಲ್ಲಿ ಕಡಿಮೆ ಇವೆ ಅಥವಾ ಎಲ್ಲಿ ಅತ್ಯಂತ ಕಡಿಮೆ ಇದೆ ಅಂತ ನೋಡಿದಾಗ ನಾಗಾಲ್ಯಾಂಡ್ನಲ್ಲಿ 1 ಇಲ್ಲ, ಮಿಜೋರಾಂನಲ್ಲಿ 1 ಇಲ್ಲ, ಜಾರ್ಖಂಡ್ನಲ್ಲಿ 1 ಇದೆ, ಗೋವಾದಲ್ಲಿ 5 ಇವೆ, ಅರುಣಾಚಲ ಪ್ರದೇಶದಲ್ಲಿ 9 ಹುಲಿಗಳು ಮಾತ್ರ ಕಂಡು ಬರ್ತಾ ಇವೆ. 2018ರಲ್ಲಿ ಹುಲಿ ಒಂದು ಲೆಕ್ಕ ಮಾಡಿದಾಗ 2967 ಇದ್ವು. ಈಗ ಸುಮಾರು ಒಂದು 700 ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ 4 ವರ್ಷಗಳಲ್ಲಿ. ವಿ ಶುಡ್ ಫೀಲ್ ಪ್ರೌಡ್. ನಾವು IAS ತಯಾರಿ ಆರಂಭ ಮಾಡಿದಾಗ ನೆನಪಿದೆ ನನಗೆ ಇನ್ನೂ. ಆಗ ಜುಲೈ 19 ಇದೆ ಹುಲಿ ದಿನಾಚರಣೆ ಅಂತ ಹೇಳಿ. ಸೊ ಅವತ್ತು ಅಷ್ಟು ನಾವು ಅದನ್ನು ಹೇಳ್ಬೋದಾಗಿದೆ. ಸರಿ, ಹುಲಿ 19 29 ಏನೋ ಬರುತ್ತೆ ಜುಲೈ ಹುಲಿ ಸಂರಕ್ಷಣಾ ದಿನಾಚರಣೆ. ಬರೀರಿ ನೋಡೋಣ ಯಾರಿಗೆ ಗೊತ್ತಿದೆ ಕಮೆಂಟ್ ಬಾಕ್ಸ್ನಲ್ಲಿ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಹಿಂದೆ ಪ್ರಿಲಿಮ್ಸಲ್ಲಿ ಕೇಳಿದ್ರು, ಎಮ್ ಸ್ಟ್ರಿಪ್ಸ್ ಅಂತ ಬರುತ್ತೆ. ಎಮ್ ಸ್ಟ್ರಿಪ್ಸ್ ಅಂತ ಅಂದರೆ ಇದೇನು ಅಂತಂದರೆ ಹುಲಿಗಳ ಒಂದು ರಕ್ಷಣೆಯನ್ನು ಮಾಡೋಕ್ಕೆ ಅಥವಾ ಒಂದು ಸರ್ವೆಯನ್ನು ಮಾಡೋಕ್ಕೆ ಅದನ್ನು ಬಳಸ್ತಾರೆ. ಮಾನಿಟರಿಂಗ್ ಸಿಸ್ಟಮ್ ಅದು. ಹುಲಿಗಳ ಮೇಲ್ವಿಚಾರಣೆ ಮಾಡೋಕ್ಕೆ ಎಮ್ ಸ್ಟ್ರಿಪ್ಸನ್ನು ಬಳಸ್ತಾರೆ. ಇದರಲ್ಲಿ ಗ್ಲೋಬಲ್ ಪೊಸಿಷನ್ GPS ಅನ್ನು ಅಳವಡಿಸಲಾಗುತ್ತೆ. ಹುಲಿ ಏನೇನು ಮಾಡ್ತಾ ಇವೆ ಅದೆಲ್ಲ ಬರುತ್ತೆ ಅದರಲ್ಲಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯುವೇಷನ್ ಆಫ್ ಟೈಗರ್ ರಿಸರ್ವ್ಸ್ ಅಂತ ಬರುತ್ತೆ. ಇದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಪಾಯಿಂಟ್ಗಳು ನಮಗೆ ಕಂಡು ಬಂದಿಲ್ಲ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ ನೋಡಿ, ದ ಪೆರಿಯಾರ್ ಟೈಗರ್ ರಿಸರ್ವ್ ಇನ್ ಕೇರಳ ಹ್ಯಾಸ್ ಬೀನ್ ರ್ಯಾಂಕ್ಡ್ ಆಸ್ ದ ಬೆಸ್ಟ್ ಮೇಂಟೈನ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ಚೆನ್ನಾಗಿ ನಿರ್ವಹಣೆ ಆಗ್ತಾ ಇರುವಂಥ ಒಂದು ಹುಲಿ ಸಂರಕ್ಷಣಾ ಧಾಮ ಅಂತ ಅಂದರೆ ಅದು ಪೆರಿಯಾರ. ಎಲ್ಲಿದೆ ಅದು? ಕೇರಳದಲ್ಲಿ ಕಂಡು ಬರುತ್ತದೆ. ಹಾಗೆಯೇ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಇಲ್ಲಿ ಕೊಡಲಾಗಿದೆ. ನೋಡೋದು ಏನಂತ ಅಂದರೆ ಅದರಲ್ಲಿ ಸೆಂಟರ್ ಮರ್ಜ್ಡ್ ಪ್ರೊಜೆಕ್ಟ್ ಟೈಗರ್ ಆ್ಯಂಡ್ ಪ್ರೊಜೆಕ್ಟ್ ಎಲಿಫೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ನಮ್ಮ ದೇಶದಲ್ಲಿ ಪ್ರೊಜೆಕ್ಟ್ ಟೈಗರ್, ಪ್ರೊಜೆಕ್ಟ್ ಎಲಿಫೆಂಟ್. ಪ್ರೊಜೆಕ್ಟ್ ಟೈಗರ್ ಮೊದಲು ಆರಂಭ ಆಗಿತ್ತು, ಸುಮಾರು ಒಂದು 5-6 ವರ್ಷಗಳ ನಂತರ ಪ್ರೊಜೆಕ್ಟ್ ಎಲಿಫೆಂಟ್ ಕೂಡ ಆರಂಭ ಆಯಿತು. ಇದನ್ನು ಎನ್ವೈರ್ನ್ಮೆಂಟ್ ಕ್ಲಾಸ್ ಹೇಳುವಾಗ ನಾನು ನಿಮಗೆ ಹೇಳಿರ್ತೀನಿ. ಈಗ ಏನು ಮಾಡಿದ್ದಾರೆ, ಇವು ಎರಡಕ್ಕೂ ಕೂಡ ಸರ್ಕಾರ ದುಡ್ಡು ಕೊಡ್ತಾ ಇತ್ತು, ದೇಣಿಗೆಯನ್ನು ಕೊಟ್ಟು, ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಏನಾಯಿತು ಅಂತ ಅಂದರೆ ಸರ್ಕಾರದವರು ಯಾಕೋ ಒಂದು ಸ್ವಲ್ಪ ಜಿಪುಣತನ ಮಾಡಿ ಎರಡನ್ನೂ ಸೇರಿಸಿ ಬಿಟ್ಟಿದ್ದಾರೆ. PT ಮತ್ತು PEನ, ಪ್ರೊಜೆಕ್ಟ್ ಟೈಗರ್ ಮತ್ತು ಪ್ರೊಜೆಕ್ಟ್ ಎಲಿಫೆಂಟನ್ನು ಸೇರಿಸಿ ಬಿಟ್ಟಿದ್ದಾರೆ. ಸೊ ಇಷ್ಟು ಅಂಶ ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಪ್ರೊಜೆಕ್ಟ್ ಟೈಗರ್ ಆ್ಯಂಡ್ ಎಲಿಫೆಂಟ್ ಡಿವಿಷನ್ ಇಲ್ಲಿ 2 ಮಿಕ್ಸ್ ಮಾಡಿದ್ದಾರೆ. ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಅಂತ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನಲ್ಲಿ ಇದು ಬರುತ್ತೆ. ಸೊ ನಾವಿಲ್ಲಿ ನೋಡೋದಾದರೆ ಇಲ್ಲಿ ಯಾರನ್ನು ಹೆಚ್ಚಿನ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ಪ್ರೊಜೆಕ್ಟ್ ಟೈಗರು ಮತ್ತು ಪ್ರೊಜೆಕ್ಟ್ ಎಲಿಫೆಂಟ್ ಅಂತ 2 ಇದ್ವು. ಇಲ್ಲಿ ಪ್ರೊಜೆಕ್ಟ್ ಟೈಗರ್ನಲ್ಲಿ ಏನು ಇರ್ತಾ ಇದ್ದಾರಲ್ಲ ಆಫೀಸರ್, ಹೆಡ್ ಆಫೀಸರು, ಮತ್ತು ಪ್ರೊಜೆಕ್ಟ್ ಎಲಿಫೆಂಟ್ನಲ್ಲಿ ಹೆಡ್ ಆಫೀಸರ್ ಇರ್ತಾರಲ್ಲ ಇವರು ಹೋಗಿ ಇವರಿಗೆ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು. ಅಂದರೆ ಪ್ರೊಜೆಕ್ಟ್ ಟೈಗರಲ್ಲಿ ಇದ್ರಲ್ಲ ADGP, ಅಡಿಷನಲ್ ಡೈರೆಕ್ಟರ್ ಜನರಲ್, ಅವರೇ ಒಂದು ಹೆಚ್ಚಿನ ಸ್ಥಾನವನ್ನು ಹೊಂತಾರೆ ಎರಡನ್ನೂ ಸಂಸ್ಥೆಗಳನ್ನ ಮಿಕ್ಸ್ ಮಾಡಿದಾಗ. ಅಷ್ಟು ಗೊತ್ತಿರಲಿ. ಯಾಕೆ ಈ ರೀತಿ ಮಾಡಿದ್ರು ಅಂತ ಅಂದರೆ ಏನು, ಅದು ವೇಸ್ಟ್ ಆಗ್ತಾಯಿತ್ತಂತೆ ದುಡ್ಡು, ಏನೇನು ಕಾರಣ ಕೊಡ್ತಾರೆ ಸರ್ಕಾರದವರು. ಬಟ್ ಇದರಿಂದ ಹಾನಿನೇ ಜಾಸ್ತಿ ಆಗೋದಿದೆ, ಕ್ಷೀಣಿಸುತ್ತೆ. ಒಂದು ಪರಿಣಾಮಕಾರಿಯಾದಂತಹ ಒಂದು ಯೋಜನೆಯಲ್ಲಿ ಕ್ಷೀಣಿಸುತ್ತೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ಸರಿನಾ ವಿದ್ಯಾರ್ಥಿಗಳೇ? ಹಾಗಾದರೆ ನಾವು ನೆಕ್ಸ್ಟ್ ಟಾಪಿಕನ್ನು ನೋಡೋದಾದರೆ ಇಲ್ಲಿ ಮುಂದಕ್ಕೆ ಹೋಗೋಣ. ನಾವು ನೆಕ್ಸ್ಟ್ ಏನಿದೆ, ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್. ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಾವೀಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಬಿಲ್, ಫಾರೆಸ್ಟ್ ಆ್ಯಕ್ಟ್ ಅಂತ ಬರುತ್ತೆ ನಮ್ಮ ದೇಶದಲ್ಲಿ. ಫಾರೆಸ್ಟ್ ಆ್ಯಕ್ಟು 1980ರಲ್ಲಿ ನಮ್ಮ ದೇಶದಲ್ಲಿ ಮಾಡಿದರು. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ಒಂದು ಸಾರಿ ಇತ್ತು, 1927ರಲ್ಲೇ ಇತ್ತು. ಬಟ್ ಆವಾಗ ಅದು ಬ್ರಿಟಿಷರು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದು, ನಮ್ಮ ಭಾರತಕ್ಕೆ ಅಂತ ಮಾಡಿದ್ದು ನಮ್ಮವರು 1980ರಲ್ಲಿ. ನೋಡೋಣ ಏನಿದೆ ಅಂತ ಹೇಳಿ. ಸರ್ಕಾರದವ್ರು ಈಗ ಅದನ್ನು ತಿದ್ದುಪಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಇದು ನಾವು ಜುಲೈ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಇದು ಆ್ಯಕ್ಟ್ ಕೂಡ ಆಗಿರ್ಬೋದು. ನೋಡೋಣ, ಮ್ಯಾಗ್ಝಿನಲ್ಲಿ ಬರುತ್ತೆ ಮುಂದೆ. ನೋಡಿ,
ಫಾರೆಸ್ಟ್ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುತ್ತೆ 7th ಶೆಡ್ಯೂಲ್ನಲ್ಲಿ. ಏನು ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ ಅಂತ ಕರಿತೀವಿ, ಗೊತ್ತಿದೆಯಾ ನಿಮಗೆ? ಸ್ಟಡಿ ಮಾಡಿರೋ ಗೊತ್ತಿರುತ್ತೆ ನೋಡಿ. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಫಾರೆಸ್ಟ್ ಕೂಡ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುತ್ತೆ. ಮೊದಲು ಇದು ರಾಜ್ಯ ಪಟ್ಟಿಯಲ್ಲಿತ್ತು. ಶಿಕ್ಷಣ ಕೂಡ ರಾಜ್ಯ ಪಟ್ಟಿಯಲ್ಲೇ ಇತ್ತು ಮೊದಲು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು ನೋಡಿ, ಆ ಟೈಮ್ನಲ್ಲಿ ಎರಡನ್ನೂ ಕೂಡ ಈ ಫಾರೆಸ್ಟು ಮತ್ತು ಈ ಶಿಕ್ಷಣವನ್ನು ಏನು ಮಾಡಿದ್ರು, ಅವ್ರು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಿದ್ರು ಅವರು, ಇಂದಿರಾ ಗಾಂಧಿ ಅವರು. ಓಕೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980ರಲ್ಲಿ ಸೆವೆರಲ್ ರಿಸ್ಟ್ರಿಕ್ಷನ್ ಆನ್ ದ ರಿಸರ್ವೇಷನ್ ಆಫ್ ಫಾರೆಸ್ಟ್ ಟು ಯೂಸ್ ಫಾರೆಸ್ಟ್ ಲ್ಯಾಂಡ್ ಆಫ್ ನಾನ್ ಫಾರೆಸ್ಟ್ ಪರ್ಪಸ್. ಅಂದರೆ ಈ ಅರಣ್ಯದ ಪ್ರದೇಶವನ್ನು ಅರಣ್ಯೇತರ ಕೆಲಸಗಳಿಗೆ ಬಳಸೋಕೆ ಅವಕಾಶ ಭಾಳಷ್ಟು ಕಡಿಮೆ ಇತ್ತು ಮೊದಲು. ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಸರ್ಕಾರದವರು. ಬಟ್ ಈಗ ಹೊಸದಾಗಿ ವನ ಸಂರಕ್ಷಣಾ ಏವಂ ಸಂವರ್ಧನ ಅಧಿನಿಯಮ ಇದನ್ನು ತಿದ್ದುಪಡಿ ಮಾಡೋಕ್ಕೆ ತರ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಲೂಸ್ ಮಾಡಿದ್ದಾರೆ ನಿಯಮಗಳನ್ನು. ಓಕೆ, ಸ್ವಲ್ಪ ಲೂಸ್ ಮಾಡಿ ಇದರಿಂದ ಬಿಸ್ನೆಸ್ ಮನ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ನೋಡೋಣ ಏನೇನಾಗುತ್ತೆ. ಈಗ ಭಾಳ ಜನ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ವಿರುದ್ಧ. ಓಕೆ, ಏನಾಗ್ತಾ ಇದೆ ಅಂದರೆ ಇಲ್ಲಿ ದಿಸ್ ಡಸ್ ನಾಟ್ ಇನ್ಕ್ಲೂಡ್ ಲ್ಯಾಂಡ್ ವಿಚ್ ಹ್ಯಾಸ್ ಬೀನ್ ಆಫಿಷಿಯಲಿ ಚೇಂಜ್ಡ್ ಫ್ರಮ್ ಫಾರೆಸ್ಟ್ ಯೂಸ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸ್ ಆನ್ ಬಿಫೋರ್ 1996. ಅಂದರೆ 1996ರಲ್ಲಿ ಮತ್ತು 6ಗಿಂತ ಮುಂಚೆ. ಓಕೆ, ದಿಸ್ ಡಸ್ ನಾಟ್ ಇನ್ಕ್ಲೂಡ್ ಲ್ಯಾಂಡ್ ವಿಚ್ ಹ್ಯಾಸ್ ಬೀನ್ ಆಫಿಷಿಯಲಿ ಚೇಂಜ್ಡ್ ಫ್ರಮ್ ಫಾರೆಸ್ಟ್ ಟು ಯೂಸ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸ್. ಅಂದರೆ 1996ಕ್ಕಿಂತ ಮುಂಚೆ ಏನಾದರೂ ಸರ್ಕಾರದವರು ಅದನ್ನು ಅರಣ್ಯೇತರ ಕೆಲಸಗಳಿಗೆ ಬಳಸ್ಕೊಳ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ರೆ, ಓಕೆ, ಅದೀಗ ಫಾರೆಸ್ಟ್ ಅಂತ ಕನ್ಸಿಡರೇ ಆಗಲ್ಲ. ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಳ್ಬೋದು ಅಲ್ಲಿ. ಈ ರೀತಿ ಮಾಡಿಬಿಟ್ಟಿದ್ದಾರೆ ಅದನ್ನು. ಓಕೆ, ಜೊತೆಗೆ ಫರ್ದರ್ ಟ್ರೀ ಪ್ಲಾಂಟೇಷನ್, ರೀಅಫಾರೆಸ್ಟೇಷನ್ ರೇಸ್ಡ್ ಆನ್ ಲ್ಯಾಂಡ್ಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಕವರ್ಡ್ ಅಂಡರ್ ದ ಆ್ಯಕ್ಟ್. ನೋಡಿ, ಇದು ವೆರಿ ಡೇಂಜರಸ್. ಉದಾಹರಣೆಗೆ ಈಗ ಇದು ರೈತರಲ್ಲಿ ಹೊಲಗಳಲ್ಲಿ ಏನು ಬೆಳೀತಾರೆ, ಮರಗಳನ್ನ ಬೆಳೀತಾರೆ. ಮೊದಲು ಇದನ್ನು ಫಾರೆಸ್ಟ್ ಅಂತ ಕರೀತಾ ಇದ್ರು. ಓಕೆ, ಆಮೇಲೆ ಈಗ ಒಂದು ಬರಡು ಭೂಮಿ ಇರುತ್ತೆ, ಅಲ್ಲಿ ಸರ್ಕಾರ ಕಾಡನ್ನು ಬೆಳೆಸಿರುತ್ತೆ. ಇದನ್ನೆಲ್ಲ ಕಾಡು ಅಂತ ಮೊದಲು ಕರಿತಾ ಇದ್ರು. ಬಟ್ ಇದನ್ನು ಈಗ ಕಾಡಂತ ಕನ್ಸಿಡರ್ ಮಾಡ್ತಾ ಇಲ್ಲ ಸರ್ಕಾರದವರು. ಇದು ವೆರಿ ಡೇಂಜರಸ್, ತಪ್ಪಿದು. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಕ್ಲೂಡಿಂಗ್ ಮೋರ್ ಆ್ಯಕ್ಟಿವಿಟೀಸ್ ನಾನ್ ಫಾರೆಸ್ಟ್ ಪರ್ಪಸ್. ಇದು ಏನಾಗಿದೆ ಅಂದರೆ ಕನ್ಸರ್ನ್ ಏನಂದರೆ ಈ ಕಾಯ್ದೆಯಲ್ಲಿ ತುಂಬ ಡೇಂಜರಸ್ ರೀತಿ ಬದಲಾವಣೆಗಳನ್ನು ತಂದಿದ್ದಾರೆ. ನಾನ್ ರೆಕಾರ್ಡೆಡ್ ಫಾರೆಸ್ಟ್ ಔಟ್ ಆಫ್ ದ ಪರ್ವ್ಯೂ ಆಫ್ ದ ಆ್ಯಕ್ಟ್. ಅಂದರೆ ಉದಾಹರಣೆಗೆ ಈಗ ಸರ್ಕಾರ ದಾಖಲೆಯಲ್ಲಿ ಅದು ಕಾಡು ಅಂತ ಇಲ್ಲ ಅಂತ ಅಂದರೆ ಅದನ್ನು ಸರ್ಕಾರದವರು ಅದನ್ನು ಕಾಡಂತ ಕನ್ಸಿಡರೇ ಮಾಡಲ್ಲ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಮಾಡ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ನೋಡಿ, ನಿಮ್ಮ ದಾಖಲೆಯಲ್ಲಿ ಅದು ಇರಲಿ ಬಿಡಲಿ, ಅದು ಕಾಡಿನ ರೀತಿಯಲ್ಲಿದ್ದರೆ, ಅದರಲ್ಲಿ ಸಸ್ಯಗಳು ಭಾಳ ಇದ್ದರೆ ನೀವು ಅದನ್ನು ಕಾಡು ಅಂತ ಕನ್ಸಿಡರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದರು. ಬಟ್ ಇವರು ನೋಡಿದರೆ ಹೀಗೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಬರುತ್ತೆ. ಏನು ಗ್ರೇಡೆಡ್ ಆ್ಯಕ್ಷನ್ ರೆಸ್ಪಾನ್ಸ್ ಪ್ಲ್ಯಾನ್ ಅಂತ ಅಂದರೆ, ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ. ಗ್ರೇಡೆಡ್ ಆ್ಯಕ್ಷನ್ ರೆಸ್ಪಾನ್ಸ್ ಪ್ಲ್ಯಾನ್ ಅಂತ ಅಂದರೆ ಇದೇನಂತ ಅಂದರೆ ಈಸ್ ಆ್ಯನ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಮೆಕ್ಯಾನಿಸಮ್ ಬೇಸ್ಡ್ ಆನ್ ದೆಹಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಲೆವೆಲ್. ದೆಹಲಿನಲ್ಲಿ ನೋಡಿ, ಪ್ರತಿ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ ಟೈಮ್ನಲ್ಲಿ ಬಹಳಷ್ಟು ವಾಯು ಮಾಲಿನ್ಯ, ಪೊಲ್ಯೂಷನ್ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಆದಷ್ಟು ಬೇಗ ನಿಯಂತ್ರಣ ಮಾಡೋಕ್ಕೆ ಒಂದು ಯೋಜನೆಯನ್ನು ಮಾಡಿದ್ರು. ಇದನ್ನು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳಿ. ಓಕೆ, ಸೊ ಅದನ್ನು ಯಾರು ಮಾಡಿದರು, ಏನು ಮಾಡಿದರು ಅಂತ ನೋಡೋದಾದರೆ, ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಇದು ಬರುತ್ತೆ, ಕ್ಯಾಪಿಟಲ್ ರೀಜನ್ ಅಂತ ಹೇಳಿ ದೆಹಲಿ. NCR ಅಂದರೆ ಏನಿದು, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ದೆಹಲಿ. ಇದು ದೆಹಲಿ ಪ್ರದೇಶದಲ್ಲಿ. ಆ್ಯಂಡ್ ಅಡ್ಜಾಯ್ನಿಂಗ್ ಏರಿಯಾಸ್, ಅದರ ಸುತ್ತಮುತ್ತಲಿನ ಪ್ರದೇಶ. ಅನೌನ್ಸ್ಡ್ ರಿವಿಷನ್ ದ ಎಕ್ಸಿಸ್ಟಿಂಗ್ GRAP ಅಂದರೆ ಅದೇ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್. ಇದೊಂದು ರೂಲ್ಸು ಅಥವಾ ನಿಯಮಗಳು. ಇದನ್ನು ಬದಲಾವಣೆ ಮಾಡೋಕ್ಕೆ ಅದು ಹೇಳಿದೆ. ಸರಿ, ಹಾಗಾದರೆ ಏನು ಸರ್ ಅದು CAQM ಅಂತ ಅಂದರೆ ನೋಡಿ, 2020ರಲ್ಲಿ ಓಕೆ, ಇದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಮಾಡಲಾಗಿದೆ ಶಾಸನಾತ್ಮಕವಾಗಿ. ಇದರಲ್ಲೂ ಕೂಡ ಒಂದು ನ್ಯಾಷನಲ್ ಕ್ಯಾಪಿಟಲ್ ರೀಜನಲ್ಲಿ 2001ರ ಕಾಯ್ದೆಯಲ್ಲಿ ಇದನ್ನು ಮಾಡಲಾಗಿದೆ. ಸೊ ಇದು ಹೇಗೆ ರಚನೆಗೆ ಬಂದಿದೆ ಅಂದರೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆ್ಯಂಡ್ ಅಡ್ಜಾಯ್ನಿಂಗ್ ಏರಿಯಾಸ್ ಆ್ಯಕ್ಟ್ 2021 ಅಂತ ಒಂದು ಕಾಯ್ದೆ ಮಾಡಿ ಅದರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಓಕೆ, ಸೊ ಇದ್ರ ಕೆಲಸ ಏನಂತಂದರೆ ಅದೇ ರಿಸರ್ಚ್ ಮಾಡೋದು, ವಾಯುಮಾಲಿನ್ಯವನ್ನು ನಿಯಂತ್ರಣ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ 2016ರಲ್ಲಿ ಏನು ಮಾಡಿತ್ತು,
ಮ್ಯಾಟ್ರ್ ಆಫ್ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ಏರ್ ಕ್ವಾಲಿಟಿ. ನ್ಯಾಷನಲ್ ಕ್ಯಾಪಿಟಲ್ ದೆಹಲಿಯಲ್ಲಿ ತುಂಬ ವಾಯುಮಾಲಿನ್ಯ ಆಗ್ತಾ ಇರೋದ್ರಿಂದ MC ಮೆಹ್ತಾ ಅವರು ಕೋರ್ಟ್ಗೆ ಹೋಗಿದ್ರು. ಅಲ್ಲಿ ಏನೋ ವಿಚಾರಣೆ ನಡೆದಿತ್ತದು. ನೆಕ್ಸ್ಟ್, GRAP ವಾಸ್ ಫಸ್ಟ್ ನೋಟಿಫೈಡ್ ಅಂಡರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇನ್ ಜನವರಿ 2017. ಓಕೆ, ಮೊದಲು ಇದು ಬಂದಿತ್ತು, GRAP ಬಂದಿತ್ತು. ಅದಾದಮೇಲೆ ಇದು CAQM ಅಂತ ಒಂದು ಕಮಿಷನನ್ನು ಮಾಡಿದ್ರು ಅದನ್ನು. ಓಕೆ, 2021ರಲ್ಲಿ GRAP ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ CAQM. ಅಂದರೆ CAQM ಅಂದರೆ ಏನದು, ಇಲ್ಲಿದೆ ನೋಡಿ, ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ 2021ರಿಂದ. ಓಕೆ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ತೀನಿ ನಿಮಗೆ, ಅರ್ಥ ಆಗ್ತಾ ಇದೆಯಲ್ಲ ನಾನು ನಿಮ್ಗೆ ಹೇಳೋದಿಲ್ಲಿ. GRAP ಅನ್ನೋದೇನಿದು ದೆಹಲಿಯ ಹವಾಮಾನ ನಿಯಂತ್ರಣ ಮಾಡೋಕ್ಕೆ ಇರುವಂತಹ ರೂಲ್ಸ್ಗಳ ಒಂದು ಪಟ್ಟಿ ಅಂತ ಅನ್ಬೋದು. ಇದನ್ನು ಯಾರು ಅಳವಡಿಸ್ತಾರೆ? CAQMದವರು ಅಳವಡಿಸ್ತಾರೆ ಇದನ್ನು. ಮೊದಲು CAQM ಇರಲಿಲ್ಲ, ಸೊ ಆವಾಗ ಇದನ್ನು ಸರ್ಕಾರದವರು ಅಳವಡಿಸ್ಬೇಕಾಗ್ತಾ ಇತ್ತು. ಬಟ್ ಈಗ CAQMನವರು ಇದನ್ನು ಚೆನ್ನಾಗಿ ಅಳವಡಿಸ್ತಾರೆ. ಮೊದಲು ಈ GRAP ಇದೆಯಲ್ಲ, ಇದು ಬರೀ ಈ ಏನಂತ ಕರಿತೀವಿ ನಾವು, PM ಪಾರ್ಟಿಕ್ಯುಲೇಟ್ ಮ್ಯಾಟ್ರ್ ಅಂತ ಕರಿತೀವಿ, ಧೂಳಿನ ಕಣಗಳು 2.5 ಮತ್ತು 10ಗಳ ಬಗ್ಗೆ ಮಾತ್ರ ಇದು ಕಾಳಜಿ ವಹಿಸ್ತಾ ಇತ್ತು. ಓಕೆ, ಬಟ್ ಈಗ ಹಾಗಿಲ್ಲ. ಈಗ ಅದು ಪಾರ್ಟಿಕ್ಯುಲೇಟ್ ಮ್ಯಾಟ್ರ್ ಜೊತೆ ನೈಟ್ರಸ್ ಆಕ್ಸೈಡು, ಓಝೋನು, ಸಲ್ಫರ್ ಆಕ್ಸೈಡು ಮತ್ತು ಈ ಕಾರ್ಬನ್ ಮೊನಾಕ್ಸೈಡು, NH3, ಲೀಡ್ ಇವೆಲ್ಲವನ್ನು ಕೂಡ ಇದು ಕನ್ಸಿಡರ್ ಮಾಡ್ತಾ ಇದೆ. ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟು. ಓಕೆ, 4 ಡಿಫ್ರೆಂಟ್ ಸ್ಟೇಜಸ್ ಆಫ್ ಅಡ್ವರ್ಸ್ ಏರ್ ಕ್ವಾಲಿಟಿ ಇನ್ ದೆಹಲಿ, ಅದನ್ನು ಕೂಡ ಇದು ಒಂದು ಲಿಸ್ಟ್ ಮಾಡುತ್ತೆ. ಇಲ್ಲಿವೆ ನೋಡಿ 4 ಲಿಸ್ಟ್. ಇವೇನು ಕೇಳಲ್ಲ UPSC ಅವರು. ಅವ್ರ ಪಾಪ ತುಂಬ ಈಸಿ ಕೇಳ್ತಾರೆ, ನಮಗೆ ಅಷ್ಟು ಡೀಪ್ ಎಲ್ಲ ವಿದ್ಯಾರ್ಥಿಗಳು ಓದಲ್ಲ ಅಂತ ಅವ್ರಿಗೆ ಗೊತ್ತು. ತುಂಬ ಟ್ರಿಕಿಯಾಗಿ ಕೇಳ್ತಾರೆ. ಯಾಕೆ ನಾನು ಈಗ ಹೇಳ್ತೀನಿ ನಿಮಗೆ UPSC ಅವರು ಈಸಿ ಕೇಳ್ತಾರೆ ಅಂತ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಕರೆಂಟ್ ಅಫೇರ್ಸೇ 1200 ಪೇಜ್ ಪ್ರತಿ ಸಬ್ಜೆಕ್ಟ್ದು ಅಂತಂದರೆ UPSC ಅಂತಂದರೆ ಒಂದು 8 ಸಬ್ಜೆಕ್ಟ್ ಬರುತ್ತೆ. 8 ಸಬ್ಜೆಕ್ಟ್ದು 200 ನೋಟ್ಸ್ ಅಂದರೆ 1600 ಪೇಜ್. ಓಕೆ, ಬುಕ್ಗಳು ಪ್ರಿಲಿಮ್ಸ್. ಇನ್ನು CSAT ಅಂತ ಬಂದರೆ ಅದೊಂದು 300 ಪೇಜು. ಓಕೆ, ಎಲ್ಲ ಸೇರಿದರೆ ಒಂದು 3000 ಆಯಿತಾ? 1000, 2000, ಇದೊಂದು ಎಲ್ಲ ಸೇರಿದ್ರೆ ಒಂದು 3000 ಪೇಜ್ ನೋಟ್ಸ್ ಇರುತ್ತೆ. ಸೊ 3000 ಪೇಜ್ ನೋಟ್ಸನ್ನು ಪಾಪ ವಿದ್ಯಾರ್ಥಿಗಳು ಓದ್ಕೊಂಡು ಹೋಗಿ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ UPSC ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ಕೇಳಿರ್ತಾರೆ. ಬಟ್ ನಮ್ಮ ಕಣ್ಣು ತಪ್ಪಿಸಿರ್ತಾರೆ, ಅವರು ಕಣ್ಣು ತಪ್ಪಿಸೋ ಆಟ ಆಡ್ತಾರೆ. ನಾವು ಅದರಲ್ಲಿ ಟೆಕ್ನಿಕನ್ನು ಕಲಿಬೇಕು. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಕೂಡ ಮಾಡಿದ್ದೀನಿ. ನಮ್ಮ ಕನ್ನಡ IAS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ದೆಹಲಿ UPSC ಸೀಕ್ರೆಟ್ಸ್ ಅನ್ನುವಂಥ ಒಂದು ಚಾನಲ್ ಬಗ್ಗೆ, ಅಥವಾ ಅವರೊಂದು LIET ಸ್ಕೋಪ್ ಬ್ಯಾಚ್ ಅಂತ ಮಾಡ್ತಾರೆ ಅವರು, ಅರವಿಂದ್ ಸರ್ ಅಂತ ಇದ್ದಾರೆ. LIET ಸ್ಕೋಪ್ ಬ್ಯಾಚ್ ಅಂತ ಒಂದಿದೆ. ಸೊ ಅದೇನೋ ಈಗ 999 ರೂಪಾಯಿ ಏನೋ ಇದೆ ಅದು. ಸೊ 25 ಅವರ್ಸ್ ಕ್ಲಾಸ್ ಇದ್ದಿರ್ಬೋದು, ನೋಡ್ಕೊಳ್ಳಿ ಅದನ್ನು. ಪ್ರಿಲಿಮ್ಸ್ ಬರೆಯೋರು, ಈ ವರ್ಷ ಪ್ರಿಲಿಮ್ಸ್ ಯಾರು ಬರೀತಾ ಇದ್ದಾರೆ ಅದನ್ನು ಕಡ್ಡಾಯವಾಗಿ ಜಾಯ್ನ್ ಆಗಬೇಕು. ಓಕೆ, ಯಾಕಂದರೆ ಅದು ನಿಮಗೆ ಪ್ರಿಲಿಮ್ಸ್ ಕ್ವಶನ್ ಪೇಪರ್ GS ಪೇಪರ್ನ ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಓಕೆ, ಫಾಲೋ ಮಾಡಿ ಅದನ್ನು. ನೆಕ್ಸ್ಟ್, ಮೊದಲೇನಾಗ್ತಾ ಇತ್ತು, ಅದು ಪ್ರಾಬ್ಲಮ್ ಆದಾಗ ಮಾತ್ರ ಅಳವಡಿಸ್ತಾ ಇದ್ರು GRAPಯನ್ನು. ಬಟ್ ಈಗ ಒಂದು 3 ಡೇಸ್ ಬಿಫೋರ್ ಕೂಡ ರೂಲ್ಸ್ಗಳನ್ನ ಅಳವಡಿಸುವಂತಹ ಪಾಯಿಂಟನ್ನು ಅವರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರುತ್ತೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ. ನೋಡಿ, ಪ್ಲಾಸ್ಟಿಕ್ನಲ್ಲಿ ಹಲವಾರು ಡಾಟಾ ಬ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸುಮಾರು 3.4 ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ವೇಸ್ಟ್ ಪ್ರತಿ ವರ್ಷ ತಯಾರಾಗ್ತಾ ಇದೆ. 3.4 ಮಿಲಿಯನ್ ಟನ್. ಮಿಲಿಯನ್ ಅಂದರೆ ಎಷ್ಟು? ದಶಲಕ್ಷ, ಒಂದಲ್ಲ ಎರಡಲ್ಲ 10. ಅಂದರೆ 3.4 ಇಂಟು 10 ಲಕ್ಷ ಟನ್ ಅಂದರೆ ಎಷ್ಟು? 34 ಲಕ್ಷ ಟನ್. ನೋಡಿ ಲೆಕ್ಕ ಹಾಕಿದ್ದಾನೆ ಎಷ್ಟು, ತುಂಬ ಆಯ್ತಲ್ವ ಇದು. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಜುಲೈ 28, 2023 ಫಸ್ಟ್ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅಂತ ಆಚರಣೆ ಮಾಡಲಾಗಿದೆ. ಏನು ಸರ್ ಫಸ್ಟ್ ಓವರ್ ಶೂಟ್ ಡೇ ಅಂತ ಅಂದರೆ, ನೋಡಿ ಈಗ ನೀವು ಉತ್ಪಾದನೆ ಮಾಡ್ತೀರಿ ಅನ್ಕೋಣ. ಏನು ಉತ್ಪಾದನೆ ಮಾಡ್ತೀರಿ? ಈ ಪ್ಲಾಸ್ಟಿಕನ್ನು ಉತ್ಪಾದನೆ ಮಾಡ್ತೀರಿ. 100 ಪ್ಲಾಸ್ಟಿಕನ್ನು ಉತ್ಪಾದನೆ ಮಾಡ್ತೀರಿ. ಅದೇ 100 ಪ್ಲಾಸ್ಟಿಕನ್ನು ನೀವು ಇನ್ನೊಂದು 100 ವರ್ಷದಲ್ಲಿ ಏನು ಮಾಡ್ತೀರಿ? ರೀಸೈಕಲ್ ಮಾಡ್ತೀರಿ. ಓಕೆ, ಪರವಾಗಿಲ್ಲ. ಬಟ್ ನೀವು 1000 ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಅಂದರೆ ನಿಮ್ಮ ಕೆಪಾಸಿಟಿ 100ನ್ನು ಮಾತ್ರ ಕಂಟ್ರೋಲ್ ಮಾಡೋದಿದೆ, ಅದನ್ನು ಮರುಬಳಕೆ ಮಾಡೋಕ್ಕಿದೆ, ಅಥವಾ ಅದನ್ನು ಮತ್ತೇನು ರೀಸೈಕಲ್ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂದಾಗ, ಇನ್ನು 900 ಏನಾಯ್ತು? ಅದು ವೇಸ್ಟ್ ಆಯ್ತಲ್ವ. ಅದನ್ನು ಮರುಬಳಕೆ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ. ಅಥವಾ 900 ಬೇಡ ಬಿಡಿ, 100 ಇದೆ ನಿಮ್ಮ ಕೆಪಾಸಿಟಿ, ನೀವು 101 ಉತ್ಪಾದನೆ ಮಾಡ್ತಾಯಿದ್ದೀರಿ ಅಂದರೆ ಒಂದು ಎಕ್ಸ್ಟ್ರಾ ಆಯ್ತಲ್ವ. ಅದು ಆ ಒಂದು ಎಕ್ಸ್ಟ್ರಾ ಏನಿದೆ ನೋಡಿ, ಅದು ಓವರ್ ಶೂಟ್ ಡೇ. ಅದು ಓವರ್ ಶೂಟ್ ಅಂದರೆ ಎಕ್ಸ್ಟ್ರಾ ಆಯಿತು ಅಂದರೆ ನಾವು ಅದನ್ನು ಮರುಬಳಕೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ನಾವು ಜಾಸ್ತಿ ಉತ್ಪಾದನೆ ಮಾಡಿದ್ವಿ ಅಂತ ಹೇಳಿ ಜಗತ್ತಿನವರು ಕೂಡ ಆಚರಣೆ ಮಾಡಿದ್ದಾರೆ. ಅದನ್ನು ಭಾರತದಲ್ಲಿ ಸುಮಾರು 6 ಜನವರಿಗೆ 2023 ಅವತ್ತು ಆಚರಣೆ ಮಾಡಿದರು ಭಾರತದಲ್ಲಿ. ಆಚರಣೆ ಒಳ್ಳೆಯ ದಿನಾಚರಣೆ ಅಲ್ಲ, ಅದು ಎಚ್ಚರಿಕೆ ಗಂಟೆ ಅದೊಂದು.
ಓಕೆ, ಅಷ್ಟು ಗೊತ್ತಿರಲಿ. ಇನ್ನು ಇಂಪ್ಯಾಕ್ಟ್ ಆಫ್ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ಅಂತ ಬಂದಾಗ ಬಿಸ್ಫೆನಾಲ್ಸು ಮತ್ತು ಏನಿದು ಥ್ಯಾಲೇಟ್ಸ್ಗಳನ್ನು ಇಲ್ಲಿ ಏನು ಮಾಡಲಾಗ್ತಾ ಇದೆ, ಪ್ಲಾಸ್ಟಿಕನ್ನು ಸುಡೋದ್ರಿಂದ ಇವು ಪರಿಸರಕ್ಕೆ ಹಾನಿ ಮಾಡುತ್ತೆ, ಬಿಸ್ಫೆನಾಲ್ಸ್ ಮತ್ತು ಥ್ಯಾಲೇಟ್ಸ್ಗಳು. ನೆಕ್ಸ್ಟ್, ಇನಿಷಿಯೇಟಿವ್ಸ್ ಟು ಕರ್ಬ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಬಂದಾಗ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ 2021 ಒಂದಿತ್ತು, 2022 ಮಾಡಿದ್ರು. 2021 ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ರದ್ದು ಮಾಡಿದ್ರು ಸರ್ಕಾರದವರು. 22 ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನು ತಂದುಕೊಂಡಿದ್ದಾರೆ. ಓಕೆ, ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ. ಓಕೆ, UN ರೆಸೊಲ್ಯೂಷನ್ ವಿಶ್ವಸಂಸ್ಥೆಯವರು ಕೂಡ ನೈರೋಬಿನಲ್ಲಿ ಒಂದು ಮೀಟಿಂಗ್ ನಡೆದಿತ್ತು, ನೆನ್ಪಿಟ್ಕೊಳ್ಳಿ. ನೈರೋಬಿನಲ್ಲಿ ಪ್ಲಾಸ್ಟಿಕ್ ರಿಲೇಟೆಡ್ ಇದು ನಡೆದಿದೆ, ಅಗ್ರಿಮೆಂಟ್ ನಡೆದಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ನೈರೋಬಿ ಪ್ಲಾಸ್ಟಿಕ್ ಪೊಲ್ಯೂಷನ್, ಈ ರೀತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬ್ಲೂ ಎಕನಾಮಿ ಅಂತ ಬರುತ್ತೆ. ಬ್ಲೂ ಎಕನಾಮಿ ಅಂತ ಅಂದರೆ ಏನು ಕೇಳ್ತಾರೆ ಪ್ರಿಲಿಮ್ಸಲ್ಲಿ, ಹಿಂದೆ ಒಂದು ಸಾರಿ ಕೇಳಿದ್ದಾರೆ. ಓಕೆ, 2021 ಅನಿಸುತ್ತೆ, ನಾನು ಬರೆದಿದ್ದೀನಿ ಎಕ್ಸಾಮನ್ನು. ಗೊತ್ತಿರಲಿಲ್ಲ ನಮಗೆ, ನೋಡಿ, ಅಷ್ಟೂ ಗೊತ್ತಿರಲಿಲ್ಲ ನಮಗೆ 2021. ಅಂದರೆ ನಮಗೆ ಹೀಗೆ ಸರಿಯಾಗಿ ಕನ್ನಡದಲ್ಲಿ ತಿಳಿಸಿ ಹೇಳೋರೇ ಇರಲಿಲ್ಲ. ಏನಿದು UPSC ಅಂದರೆ, ಅಲ್ಲಿ ಏನು ಕೇಳ್ತಾರೆ ಅವರು, ಇದೆಲ್ಲ ಗೊತ್ತೇ ಇರಲಿಲ್ಲ. ಓಕೆ, ಇಲ್ಲಿ ನೋಡಿ, ಏನೂ ಇಲ್ಲ. ಬ್ಲೂ ಎಕನಾಮಿ ಅಂತ ಅಂದರೆ ಸಸ್ಟೈನಬಲ್ ಯೂಸ್ ಆಫ್ ಓಷಿಯನ್ ರಿಸೋರ್ಸಸ್ ಫಾರ್ ಎಕನಾಮಿಕ್ ಗ್ರೋತ್. ಅಂದರೆ ಸಮುದ್ರಕ್ಕೆ ರಿಲೇಟೆಡ್ಡು, ಅಂದರೆ ನೀರಿಗೆ ರಿಲೇಟೆಡ್ ಇದು, ಅದಕ್ಕೆ ಬ್ಲೂ ಅಂತ ಬಂದಿದೆ ನೋಡಿ. ನೀಲಿ ಆರ್ಥಿಕತೆ ಅಂದರೆ ಸಮುದ್ರದ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸೋದು, ಅಷ್ಟೇ. ವೆರಿ ಈಸಿ ಇದೆ. ಮತ್ತಿನ್ನೂ ಬರುತ್ತೆ, ಬ್ಲ್ಯಾಕ್ ಎಕನಾಮಿ ಅಂತ ಬ್ಲ್ಯಾಕ್ ಅಲ್ಲ, ಗ್ರೀನ್ ಎಕನಾಮಿ ಅಂತ ಬರುತ್ತೆ. ಮತ್ತೆ ಯಾವುದೋ ಬರುತ್ತೆ, ಚೆಕ್ ಮಾಡಿ ಒಂದು ಸಾರಿ ಎಕನಾಮಿಗಳು. ನಾವು ಹಿಂದೆ ಒಂದು ಬಂದಿತ್ತು ಅನಿಸುತ್ತೆ, ಹೇಳಿದ್ದೀನಿ ನಾನು ಹಿಂದಿನ ಕ್ಲಾಸ್ನಲ್ಲಿ, ಸಾಕು. ನೆಕ್ಸ್ಟ್, ರಿಸೋರ್ಸ್ ಎಫಿಷಿಯನ್ಸಿ ಸರ್ಕ್ಯುಲರ್ ಎಕನಾಮಿ ಇಂಡಸ್ಟ್ರಿ ಕೋಎಲಿಯೇಷನ್ ಅಂತ ಬರುತ್ತೆ. ಇದು G20 ಅವರು ಇದನ್ನು ಏನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಏನಿದು ಅಂತ ಅಂದರೆ, ಇದೊಂದು ಇಂಡಸ್ಟ್ರಿ ಡಿವನ್ ಇನಿಷಿಯೇಟಿವ್ಸ್. ಸುಮಾರು 39 ಕಂಪ್ನಿಗಳು ಇದರಲ್ಲಿ ಹೂಡಿಕೆ ಮಾಡ್ತವೆ. ಯಾವುದಕ್ಕೆ ಅಂತ ಅಂದರೆ 2030 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಜೆಂಡಾ. ಏನಿದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಜೆಂಡಾ, SDG ಅಂತ ಬರುತ್ತೆ. ವಿಶ್ವಸಂಸ್ಥೆಯವರು 30 ಗುರಿಗಳನ್ನ ಹಾಕ್ಕೊಂಡಿದ್ದಾರೆ. ಇವೆಲ್ಲವೂ ಎಲ್ಲ ದೇಶದವರು ಈ ಗುರಿಗಳನ್ನ ತಲುಪಬೇಕು ಅಂತ ಹೇಳಿ. ಓಕೆ, ಅದಕ್ಕೆ ಇವರು ಹೂಡಿಕೆ ಮಾಡ್ತಾ ಇದ್ದಾರೆ. ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ 2016 ಪ್ಯಾರಿಸ್ನಲ್ಲಿ ಒಂದು ಮೀಟಿಂಗ್ ನಡೆದಿತ್ತು. ಸೊ ಅದರ ಒಂದು ಗುರಿಗಳನ್ನ ತಲುಪೋಕೆ, ಅದು ಪರಿಸರ ಸಂರಕ್ಷಣೆ ಬಗ್ಗೆ ಇತ್ತು. ಭೂಮಿಯ ತಾಪಮಾನವನ್ನು 1.5 ಡಿಗ್ರಿಗೆ ನಿಲ್ಲಿಸಬೇಕು, ಜಾಸ್ತಿ ಏರಿಸಬಾರ್ದು ಅಂತ ಹೇಳಿ ಒಪ್ಪಿಗೆನ ಮಾಡ್ಕೊಂಡಿದ್ರು. ಇವೆರಡನ್ನು ಕೂಡ ತಲುಪೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾರು, ಈ ಒಂದು RECIEP ಅನ್ನುವಂಥ ಒಂದು ಏನದು, ಅದೊಂದು ಮೀಟಿಂಗ್ ಅಂತ ನಾವು ಹೇಳ್ಬೋದು. ಓಕೆ, ಅಥವಾ ಅದೊಂದು ಉಪಕ್ರಮ, ಇನಿಷಿಯೇಟಿವ್ ಅಂತ ಹೇಳ್ಬೋದು. ನೆಕ್ಸ್ಟ್, ಸಾಕಷ್ಟು IMO ಸ್ಟ್ರಾಟಜಿ ಆಫ್ ರಿಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ GHG ಅಂತ ಬರುತ್ತೆ. ಅಂದರೆ ಹಡಗುಗಳಿಂದ ಈ ಗ್ರೀನ್ ಹೌಸ್ ಗ್ಯಾಸ್ಗಳು ಬಿಡುಗಡೆ ಆಗೋದನ್ನು ಕಡಿಮೆ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು, ಇಂಟರ್ನ್ಯಾಷನಲ್ ಮರಿಟೈಮ್ ಆರ್ಗನೈಸೇಷನ್ ಅವರು ರಿಡಕ್ಷನ್ ಆಫ್ GHG ಎಮಿಷನ್ಸ್ ಫ್ರಮ್ ಶಿಪ್ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ, ಇಲ್ಲಿದೆ ನೋಡಿ, ಬ್ಲ್ಯಾಕ್ ಕಾರ್ಬನ್ ಅಂತ ಒಂದಿದೆ, ಸರ್ಚ್ ಮಾಡಬೇಕು ನೀವು. ಬ್ಲ್ಯಾಕ್ ಕಾರ್ಬನ್ ಅಂದರೆ ಏನು, ಬ್ಲೂ ಕಾರ್ಬನ್ ಅಂದರೆ ಏನು, ಓಕೆ, ಮತ್ತು ಗ್ರೀನ್ ಕಾರ್ಬನ್ ಅಂದರೆ ಏನು, ಬ್ಲ್ಯಾಕ್ ಎಕನಾಮಿ ಅಂದ್ರೇನು, ಬ್ಲೂ ಎಕನಾಮಿ ಅಂದ್ರೇನು, ಗ್ರೀನ್ ಎಕನಾಮಿ ಅಂದ್ರೇನು. ಹಿಂದೆ ಎಕನಾಮಿ ಅಂತ ಹೇಳಿದ್ದೆ, ಇದು ಕಾರ್ಬನ್. ಇಲ್ಲಿ ಸರ್ಚ್ ಮಾಡಿ ನೋಡೋಣ ಏನದು ಆಗಂತ ಅಂದರೆ. ನೆಕ್ಸ್ಟ್, ವಿಂಡ್ ಎನರ್ಜಿ ಅಂತ ಬರುತ್ತೆ. ಇದು ಮೇನ್ಸ್ ರಿಲೇಟೆಡ್ ಟಾಪಿಕ್ ಇದೆ. ಇದು ಇವ್ಯಾಲ್ಯೂಯೇಷನ್ ಆಫ್ ವಿಂಡ್ ಎನರ್ಜಿ ಇನ್ ಇಂಡಿಯಾ ಅಂತ ಟಾಪಿಕ್ ಕೊಟ್ಟಿದ್ದಾರೆ ಇಲ್ಲಿ. ಭಾರತ ಜಗತ್ತಿನಲ್ಲಿ 4ನೇ ನಂಬರ್ನಲ್ಲಿದೆ ವಿಂಡ್ನಿಂದ ವಿದ್ಯುತ್ ಉತ್ಪಾದನೆ ಮಾಡೋದರಲ್ಲಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ 100% ವಿದ್ಯುತ್ನಲ್ಲಿ 10% ವಿದ್ಯುತ್ತನ್ನು ನಾವು ವಿಂಡ್ನಿಂದಾನೇ ಉತ್ಪಾದನೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಇಷ್ಟು ನೀವು ನೆನಪಿಟ್ಕೊಳ್ಳಿ, ಅಷ್ಟಾಯ್ತಾ. ನೆಕ್ಸ್ಟು ನೋಡೋದು ಆದರೆ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಬರುತ್ತೆ. ಸೊ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್, ಕೂಳೆ ಅಂತ ಸುಡ್ತಾರೆ ಗೊತ್ತಾ, ಅದನ್ನ ಸುಡೋದ್ರಿಂದ ಏನೇನಾಗುತ್ತೆ ಅಂದರೆ CH4, CO, NO2, NOx, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ನೋಡ್ಕೊಳ್ಳಿ, ಅವುಗಳನ್ನ ಹೆಸರು ನೆನಪಿಟ್ಕೊಳ್ಳಿ, ಇಷ್ಟನ್ನು ಕೂಡ. ಓಕೆ, ಅವೆಲ್ಲ ಪೊಲ್ಯೂಷನ್ ಮಾಡುತ್ತೆ. ನೆಕ್ಸ್ಟ್, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಅಂತ ಬರುತ್ತೆ. ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ನಲ್ಲಿ ಸರ್ಕಾರ ಏನು ಮಾಡಿದೆ, ದ ಮಿನಿಸ್ಟ್ರಿ ಆಫ್ ಪವರ್ ನೋಟಿಫೈಡ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮನ್ನು ಯಾರು ಇವರು ಇಂಧನ ಸಚಿವಾಲಯದವರು ರಿಲೀಸ್ ಮಾಡಿದ್ದಾರೆ ಅದನ್ನು. ಕಾರ್ಬನ್ ಕ್ರೆಡಿಟ್ ಅಂದರೆ ಹಿಂದೆ ಒಂದು ಸಾರಿ ಹೇಳಿದ್ದೆ ನಾನು, ಏನಿಲ್ಲ ನೋಡಿ, ಈಗ ಇದೊಂದು ಕಂಪ್ನಿ ಇದೆ, ಇದೊಂದು ಕಂಪ್ನಿ ಇದೆ, A ಮತ್ತು B ಅಂತ ಹೇಳಿ. ಸರ್ಕಾರದವ್ರು ಏನು ಹೇಳ್ತಾರೆ, ರೂಲ್ಸ್ ಫಿಕ್ಸ್ ಮಾಡ್ತಾರೆ. ನೀವು 100 ಟನ್ ಕಾರ್ಬನ್ ರಿಲೀಸ್ ಮಾಡ್ಬೋದು, ನೀವು 100 ಟನ್ ಕಾರ್ಬನ್ ರಿಲೀಸ್ ಮಾಡ್ಬೋದು. ಓಕೆ, ಸರಿನಾ, ಸರ್ಕಾರದವ್ರು ರೂಲ್ಸ್ ಹೇಳಿರ್ತಾರೆ. ಇವರು 100 ಟನ್ ರಿಲೀಸ್ ಮಾಡಿದ್ರು ಅಂದ್ಕೊಳ್ಳೋಣ, ಇವರು 110 ಟನ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ, ಇವರು 80 ಟನ್ ರಿಲೀಸ್ ಮಾಡಿದ್ರು ಅಂದ್ಕೊಳ್ಳೋಣ. ಸೊ ಇವ್ರದ್ದು ಇನ್ನೂ 20 ಕಡಿಮೆ ಆಯ್ತಲ್ವಾ. ಸೊ 20 ಕಡಿಮೆ ರಿಲೀಸ್ ಮಾಡಿದ್ದಾರೆ ಇವರು, 20% ಕಾರ್ಬನನ್ನು. ಸೊ ಇವರು ಏನು ಮಾಡ್ಬೋದು, ಇದನ್ನು ಇವರಿಗೆ ಮಾರಾಟ ಮಾಡ್ಬೋದು. ಏನು ಮಾರಾಟ ಮಾಡೋದು, ಆ ಒಂದು ಸರ್ಟಿಫಿಕೇಟ್.
ಸೊ ಇವ್ರಿಗೆ ದುಡ್ಡು ಕೊಟ್ಟು ಈ ಒಂದು ಪರ್ಮಿಷನ್ ತೊಗೊಳ್ಳೋದು ಇವ್ರಿಗೆ. ಅಂದರೆ ಇವರು ಕಡಿಮೆ ಕಾರ್ಬನ್ ಹೊರಸೂಸಿದ್ರಲ್ವಾ, ಇವ್ರಿಗೆ ಅದರಿಂದ ಲಾಭ ಆಯಿತು ಅಂತ ಲೆಕ್ಕ. ಅದು ಇವ್ರ ಬಳಿ ದುಡ್ಡು ಕೊಟ್ಟರು. ಅರ್ಥ ಆಯ್ತಾ? ಯಾಕಂದರೆ ಅದು ಪರಿಸರವನ್ನು ಸಂರಕ್ಷಣೆ ಮಾಡಿದ್ರು ಬಿ ಕಂಪ್ನಿಯವರು ಅಂತ ಹೇಳಿ ಅರ್ಥ ಆಗುತ್ತದು ಹಾಗೆ. ಓಕೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ WMO ಓಝೋನ್ ಆ್ಯಂಡ್ ಅಲ್ಟ್ರಾವೈಲೆಟ್ ಬುಲೆಟಿನ್ ಅಂತ ಬರುತ್ತೆ. ಇದು ಅದೇ ಮಿಟಿಯೋರಲಾಜಿಕಲ್ ಆರ್ಗನೈಸೇಷನ್ ಬಗ್ಗೆ ಇದೆ. ಅದು ಮಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಕೊಟ್ಟಿದ್ದಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ನಿಂದ ಏನಾಗಿದೆ ಅಂದರೆ ಓಝೋನ್ ಡಿಪ್ಲಿಷನ್ನ ಕಡಿಮೆ ಆಗಿದೆ. ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು ಯಾವುದು? ಓಝೋನ್. ಮಾಂಟ್ರಿಯಲ್ ಪ್ರೋಟೋಕಾಲ್ ನೆನ್ಪಿಟ್ಕೊಳ್ಳಿ. ಓಕೆ, ಉಳಿದಿರೋದು ಯಾವುದಾದ್ರು ಇಂಪಾರ್ಟೆಂಟ್ ಇಲ್ಲ. ಕೆಲವೊಂದು ಹೊಸ ಸ್ಪೀಸೀಸ್ಗಳು ಪತ್ತೆ ಆಗಿದೆ. ಪ್ರಿಲಿಮ್ಸ್ನಲ್ಲಿ ಕೇಳ್ತಾರೆ ಇವುಗಳನ್ನು. ಯಾವ್ದು ಕೇಳ್ತಾರೆ ಗ್ಯಾರಂಟಿ ಇರಲ್ಲ, ನೆನ್ಪಿಟ್ಕೊಳ್ಳಿ. ಮಿನಿಯೋಪ್ಟೆರಸ್ ಫಿಲಿಪ್ಸಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಏನಿದು? ಇದೊಂದು ಬ್ಯಾಟು, ಬಾವಲಿ. ಆಮೇಲೆ ಗ್ಲಿಸ್ಕ್ರೋಪಸ್ ಮೆಗಾಲಯೋನಸ್, ಇದು ಕೂಡ ಏನು? ಇದೊಂದು ಬ್ಯಾಟ್, ಇದೊಂದು ಬಾವಲಿ. ಸೆಲಾ ಮಕಾಕ್ ಅಂದರೆ ಇದು ಒಂದು ನೋಡಿ, ಅದು ಇಂಟರ್ನೆಟ್ನಲ್ಲಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೆಕ್ಯಾಕಾ ಲ್ಯುಕೋಗ್ನಿಯಾ, ಇದೇನಿದು? ವೈಟ್ ಚೀಕ್ಡ್ ಮೆಕಾಕ್ ಇದು ಕೂಡ. ನೆಕ್ಸ್ಟ್ ಫಿಸೆಡುಲಾ ಜಾಂತೋಪೋಗಿಯಾ, ಇದೇನಿದು? ಒಂದು ಫ್ಲೈ ಚಾಟರ್. ಇವನ್ನೆಲ್ಲ ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೋಡಿ, ಅದೇನು ಹಕ್ಕಿ ಇದೆಯಾ, ಪ್ರಾಣಿ ಇದೆಯಾ, ಸಸ್ಯ ಇದೆಯಾ ಅಂತ ಹೇಳಿ. ಓಕೆ, ಪ್ರಾಣಿನೇ ಇದೆ ಅದು. ಫೌನಾ ಅಂದರೆ ಪ್ರಾಣಿ. ನ ಇರುತ್ತೆ ನೋಡಿ, ಫೌನಾ. ನ ಇದೆಯಲ್ಲ ಇಲ್ಲಿ ಲಾಸ್ಟು, ಪ್ರಾಣಿ ಅಂತ ನೆನ್ಪಿಟ್ಕೊಳ್ಳಿ. ಫ್ಲೋರಾ ಅಂದರೆ ಸಸ್ಯಗಳು. ಕ್ಯಾಲೆಂತೆ ಲೆಮೆಲೋಸಾ, ನಂದಾದೇವಿ ಪುಸಾಲ್ಕರ್, ನೀಲಗಿರಿ ಪುಸಾಲ್ಕರ್, ಇವೆಲ್ಲವೂ ಕೂಡ ನೀವು ಹೊಸ ಸಸ್ಯಗಳು ಪತ್ತೆಯಾಗಿವೆ. ಓಕೆ, ಅಷ್ಟು ಗೊತ್ತಿರಲಿಲ್ಲ. ನಮ್ಮ ದೇಶದಲ್ಲಿ ಯಾರು ಇವುಗಳನ್ನ ಪತ್ತೆ ಮಾಡ್ತಾರೆ ಅಂತ ಅಂದರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿ 1996ರಲ್ಲಿ ಆರಂಭ ಆಗಿತ್ತಿದು. ಓಕೆ, ನೆಕ್ಸ್ಟ್ ಗ್ಯಾಂಬೂಸಿಯಾ ಅಫಿನೀಸ್ ಅಂತ ಬರುತ್ತೆ. ಏನಿದು ಗ್ಯಾಂಬೂಜಿಯಾ ಅಫಿನೀಸ್ ಅನ್ನೋದು? ಇದು ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ. ಗ್ಯಾಂಬೂಸಿಯಾ ಅನ್ನೋದು ಇದು ಫಿಶ್. ಇದೊಂದು ಈ ಫಿಶನ್ನು ಆಂಧ್ರ ಪ್ರದೇಶದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿ ಬಿಡುಗಡೆ ಮಾಡಿದ್ದಾರೆ? ನೀರಲ್ಲಿ. ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ? ಇದು ಮೂಲವಾಗಿ ಕಂಡುಬರೋದು ಸೌತರ್ನ್ ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ಹೇಳ್ತಾ ಇದ್ದೀನಿ, ನಾನು ಗಮನ ಇಟ್ಕೊಂಡು ಕೇಳಿ. ಗ್ಯಾಂಬೂಸಿಯಾ ಅಫಿನೀಸ್ ಅನ್ನುವಂಥದ್ದು ಒಂದು ಮೀನು. ಇದು ಮೂಲವಾಗಿ ಕಂಡುಬರೋದು ಎಲ್ಲಿ ಅಂದರೆ ಅಮೇರಿಕಾದ ದಕ್ಷಿಣ ಭಾಗದಲ್ಲಿ. ಇದನ್ನು ಆಂಧ್ರ ಪ್ರದೇಶದವರು ತೊಗೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ ಅವರ ಒಂದು ನೀರುಗಳಲ್ಲಿ, ನದಿಗಳಲ್ಲಿ, ಕೊಂಡಗಳಲ್ಲಿ. ಯಾಕೆ ಅಂದರೆ ಈ ಮೀನು ಏನು ಮಾಡುತ್ತಂದರೆ, ಈ ಮಾಸ್ಕಿಟೋ ಇರುತ್ತೆ ಗೊತ್ತಾ, ಈ ಮೀನು ಸೊಳ್ಳೆಗಳ ಲಾರ್ವಾ ಇರುತ್ತೆ, ಮೊಟ್ಟೆ ಇಟ್ಟಿರುತ್ತೆ ಗೊತ್ತಾ, ಅದು ಆ ಮೊಟ್ಟೆಗಳನ್ನ ತಿಂದುಬಿಡುತ್ತೆ ಈ ಫಿಶ್. ಹೀಗಾಗಿ ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಬೋದು ಇದರಿಂದ. ಈ ಗ್ಯಾಂಬೂಜಿಯಾ ಅಫಿನೀಸ್ ಅನ್ನೋದು ಇದು ಇನ್ವೇಸಿವ್ ಸ್ಪೀಷೀಸ್ ಅಂದರೆ ಈ ಬೇರೆ ಕಡೆಯಿಂದ ಬಂದು ನಮ್ಮ ಭಾರತದಲ್ಲಿದೆ ಇದು. ಓಕೆ, ಮತ್ತು ಹೈ ಬ್ರೀಡಿಂಗ್ ಕೆಪಾಸಿಟಿ ಇದೆ ಇದಕ್ಕೆ, ಜಾಸ್ತಿ ಮರಿಗಳನ್ನ ಹಾಕುತ್ತಿದ್ದು. ನೆಕ್ಸ್ಟ್ ಕ್ರಿಪ್ಟೋಬಿಯೋಸಿಸ್ ಅಂತ ಒಂದು ಟರ್ಮ್ ಬರುತ್ತೆ, ಪ್ರಿಲಿಮ್ಸಲ್ಲಿ ಕೇಳ್ಬೋದು. ನೋಡಿ ಬರೆದಿದ್ದೀನಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಿದು ಹೀಗಂತ ಅಂದರೆ ಇಲ್ಲಿ ನೋಡಿ, ಸೈಂಟಿಸ್ಟ್ ಬ್ರೌಟ್ ಮೈಕ್ರೋಸ್ಕೋಪಿಕ್ ವರ್ಮ್ಸ್ ಬ್ಯಾಕ್ ಟು ಲೈಫ್ ಆಫ್ಟರ್ ದೇ ವೇರ್ ಫ್ರೋಸನ್ ಸೈಬರ್ ಫಾರ್ಮ್ ಲಾಸ್ಟ್ 46,000 years by entering into the state of called ಕ್ರಿಪ್ಟೋಬಯೋಸಿಸ್ ಅಂದರೆ ಏನು ಹೇಳ್ತೀನಿ ಕೇಳಿ ನಿಮಗೆ. ಸೈಬೀರಿಯಾ ಇದೆ ಗೊತ್ತೇ, ಸೈಬೀರಿಯಾ ಫರ್ಮಾಫ್ರೋಸ್ನಲ್ಲಿ ಅಂದರೆ ಮಂಜುಗಡ್ಡೆಯಲ್ಲಿ ಸುಮಾರು ಮೈಕ್ರೋಸ್ಕೋಪಿಕ್ ಅಂದರೆ ಈ ಸೂಕ್ಷ್ಮಾಣು ಜೀವಿಗಳು ಐಸ್ನಲ್ಲಿ ಏನಾಗಿದ್ದು ಅಂತೆ, ಹೀಗೆ ಗಟ್ಟಿಯಾಗಿಬಿಟ್ಟಿದ್ವಂತೆ. ಎಷ್ಟು ವರ್ಷಗಳಿಂದ? ಸುಮಾರು 46,000 ವರ್ಷಗಳಿಂದ. ಅವುಗಳಿಗೆ ವಿಜ್ಞಾನಿಗಳು ಪುನರ್ಜೀವನ ಕೊಟ್ಟಿದ್ದಾರಂತೆ. ಓಕೆ, ಹೀಗೆ ಮಂಜುಗಡ್ಡೆಯಲ್ಲಿ ಇವು ಗಟ್ಟಿಯಾಗಿ ಸತ್ತ ಹಾಗೇ ಜೀವನ ಮಾಡ್ತಾ ಇರುತ್ತೆ, ಅಂದರೆ ಬದುಕಿರೋದಿಲ್ಲ, ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇರೋದಿಲ್ಲ. ಓಕೆ, ಅದನ್ನು ಕ್ರಿಪ್ಟೋಬಯೋಸಿಸ್ ಅಂತ ಕರೀತಾರೆ. ಕೇಳ್ಬೋದು ಪ್ರಿಲಿಮ್ಸಲ್ಲಿ, ನೆನ್ಪಿಟ್ಕೊಳ್ಳಿಪ್ಪ ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ ದಿಸ್ ಸ್ಟೇಟ್ ಅವು ಏನಾಗುತ್ತೆ, ಬದುಕಿರೋ ಹಾಗೇ ಕಾಣಲ್ಲ ನಮಗೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಾಹುಬಲಿ ಕ್ಯಾಟಲ್ ಫೆನ್ಸ್ ಅಂತ ಕರೀತಾರೆ, ಅಂದರೆ ಇದು ಬೇರೆ ಫೆನ್ಸ್ ಕಟ್ತಾ ಇದ್ದಾರೆ ಬಿಡಿಯೋದು. ಸಾಲ್ಸೋಲಾ ಅಪೋಸಿಟ್ ಫ್ಲೋರಾ, ಇದೇನಿದು? ಇದೊಂದು ನ್ಯೂ ಸ್ಪೀಷೀಸು ಡಿಸ್ಕವರ್ಡ್ ರಿಸೆಂಟ್ಲಿ ಬಿಲಾಂಗಿಂಗ್ ಟು ದ ಅಮಾರ್ನಥೆಸ್ ಫ್ಯಾಮಿಲಿ ಶ್ರಬ್, ಇದೊಂದು ಸಸ್ಯ. ಓಕೆ, ಸಾಲ್ಸೋಲಾ ಒಪ್ಸಿಟಿಫೋಲಿಯಾ ಇಂಥವೆಲ್ಲ ಕೇಳಲ್ಲ, ಇಷ್ಟು ಉದ್ದ ಇದ್ದರೆ ಕೇಳಲ್ಲ UPSC ಅವರು. ಚಿಕ್ಕದಿರ್ಬೋದು ಅದು, ಒಂದು ಟರ್ಮ್ ಅಥವಾ 2 ಟರ್ಮ್ ಇರಬೇಕು ಅಂಥದ್ದು ಮಾತ್ರ ಕೇಳ್ತಾರೆ ಅವರು. ಇಲ್ಲಿದೆ ನೋಡಿ, ಇಂಥ ಟರ್ಮ್ ಕೇಳ್ತಾರೆ. ಇಲ್ಲಿದೆ ನೋಡಿ, ಏನಿದು? ಹೋಲೋಬಿಯಾನ್ಸ್. ನೋಡಿ, ವೆರಿ 3 ಇಂಪಾರ್ಟೆಂಟ್ ಟರ್ಮ್ಸ್ ಬಂದಿದೆ, ಎಲ್ಲಿ ನೆನ್ಪಿಟ್ಕೊಳ್ಳಿ. ಒಂದು ಗ್ಯಾಂಬೂಸಿಯಾ ಅಫ್ನೀಸು, ಆಮೇಲೆ ಇಲ್ಲಿ ಕ್ರಿಪ್ಟೋಬಿಯಾಸಿಸ್ಸು, ನೆಕ್ಸ್ಟು ಹೋಲಿಂಬಿಯೋಂಟಸ್. ಏನಿದು? ಹೋಲೋಬಿಯಾನ್ಸ್. ನೋಡಿ, ಆ ಹೆಸರುಗಳೇ ಕರೆಯೋಕೆ ಬರಲ್ಲ, ಅಷ್ಟು ವಿಚಿತ್ರವಾಗಿರುತ್ತೆ. ಅವುಗಳನ್ನು ಸ್ಪೆಲ್ಲಿಂಗನ್ನು ನಿಧಾನವಾಗಿ ನೋಡಿಕೊಂಡು ಒಂದು 4-5 ಸಾರಿ ಮೊದಲು ಸರಿಯಾಗಿ ಉಚ್ಚಾರಣೆ ಮಾಡ್ಕೊಳ್ಳೋಕೆ ಕಲಿಬೇಕು. 4-5 ಸಾರಿ ನೀವು ಪದೇ ಉಚ್ಚಾರಣೆ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಇದು ಯಾವುದರ ರಿಲೇಟೆಡ್ ಇದೆ ಅಂತ ಒಂದು ಸಾರಿ ಮನಸ್ಸಿನಲ್ಲಿ ನೀವು
ಪ್ರಿಂಟ್ ಮಾಡ್ಕೊಂಡು ಬಿಟ್ಟರೆ ಅದು ಶಾಶ್ವತವಾಗಿ ನೆನಪುಳಿಯುತ್ತೆ. ಇದೇನು ಗೊತ್ತಾ ಹೋಲೋ ಬಿಯಾಂಟ್ಸ್ ಅಂದರೆ, ಈಗ ಒಂದು ಸಸ್ಯ ಇದೆ ಅಂದ್ಕೊಳ್ಳೋಣ. ಸಸ್ಯ ಹೀಗಿರಲ್ಲ, ಹೀಗಿರುತ್ತೆ. ಹಾಂ, ಈ ಸಸ್ಯದಲ್ಲಿ ಬ್ಯಾಕ್ಟೀರಿಯಾಗಳು ಜೀವಿಸಿಸ್ತಾ ಇವೆ ಅಂದ್ಕೊಳ್ಳೋಣ. ಇದನ್ನು ಏನಂತ ಕರೀತಾರಂತ ಅಂದರೆ ಹೋಲೋ ಬಿಯಾಂಡ್ಸ್ ಅಂತ ಕರೀತಾರೆ ಅಷ್ಟೇ, ಮತ್ತೇನೂ ಇಲ್ಲ. ಅರ್ಥ ಆಯ್ತಾ? ಇದು ಸಿಂಬಯೋಸಿಸ್ ಅಂದರೆ ಪರಸ್ಪರ ಅವಲಂಬನೆ. ಅರ್ಥ ಆಯ್ತಾ? ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಇದ್ಯಾವುದಿಲ್ಲ. ಸ್ಕೀಮ್ ಫಾರ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಮಾಡರ್ನೈಸೇಷನ್ ಆಫ್ ಫೈರ್ ಸರ್ವಿಸ್ ಇನ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಬಿಲ್ಡಿಂಗ್ ಬಗ್ಗೆ ಇದೆ ಇದು. ಈ ಒಂದು ಫೈರ್ ಆಗ್ತಾ ಇರುತ್ತೆ ಗೊತ್ತಾ, ಬೆಂಕಿ ಹಚ್ತಾ ಇರುತ್ತೆ ಬಿಲ್ಡಿಂಗ್ಗಳಲ್ಲಿ, ಅದ್ರ ಬಗ್ಗೆ ರೂಲ್ಸ್ಗಳನ್ನ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಹೋಮ್ನವರು. ಸೊ ಇಲ್ಲಿ ಯಾವುದೇ ಪಾಯಿಂಟ್ ನನಗೆ ಕಾಣ್ತಾ ಇಲ್ಲ ಅಂಥದ್ದು. ನೆಕ್ಸ್ಟ್ ಅರ್ತ್ಕ್ವೇಕ್ಸ್ ಫಾರ್ಮ್ ಅಂತ ಬರುತ್ತೆ. ಅಂದರೆ ಅರ್ತ್ಕ್ವೇಕ್ಗಳಾಗಿವೆ. ಎಲ್ಲಿ ಆಗಿವೆ ಅಂತಂದರೆ ರೀಸೆಂಟ್ಲಿ ಐಸ್ಲ್ಯಾಂಡ್ನಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಐಸ್ಲ್ಯಾಂಡ್ನ ಅಕ್ಕಪಕ್ಕ ಮಿಡ್ ಅಟ್ಲಾಂಟಿಕ್ ಓಸಿಯಾನಿಕ್ ರಿಜ್ಗಳು ಕಂಡು ಬರುತ್ತೆ. ಓಕೆ, ಡೈವರ್ಜಿಂಗ್ ಪ್ಲೇಟ್ ಇದೆ ಅಲ್ಲಿ. ಜಿಯೋಗ್ರಾಫಿನಲ್ಲಿ ನೋಡಿದ್ದೀರಿ, ನೋಡಿರಿ ಅಲ್ಲಿ ಮೌಂಟ್ಗಳು ಕಂಡು ಬರುತ್ತೆ, ಅಲ್ಲಿ ಪರ್ವತಗಳು. ವಿಚಿತ್ರ 2 ಹೆಸರಿವೆ, 2 ಕೇಳಲ್ಲ ಪ್ರಿಲಿಮ್ಸಲ್ಲಿ, ಬೇಡ ಅದು. ಇನ್ನು ಅರ್ಥಕ್ವೇಕ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಪಿ ವೇವ್ಸ್ ಮತ್ತು ಎಸ್ ವೇವ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಎಸ್ ವೇವ್ಗಳು ಕೇವಲ ಸಾಲಿಡ್ನಲ್ಲಿ ಮಾತ್ರ ಹೋಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸರಿ, ನೆಕ್ಸ್ಟ್ ಅರ್ಥಕ್ವೇಕ್ ಹೇಗಾಗುತ್ತೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ನಾವು ಜಿಯೋಗ್ರಾಫಿನಲ್ಲಿ ಸ್ಟಡಿ ಮಾಡಿರ್ತೀವಿ. ನೆಕ್ಸ್ಟ್ ಶೆಲ್ಫ್ ಕ್ಲೌಡ್ ಅಂತ ಬರುತ್ತೆ. ಶೆಲ್ಫ್ ಕ್ಲೌಡ್ ಅಂದರೆ ಹೀಗೆ ಮೋಡ, ಅದು ಫನೆಲ್ ರೀತಿಯಲ್ಲಿ ಉತ್ತರಾಖಂಡ್ನಲ್ಲಿ ಇತ್ತೀಚೆಗೆ ಕಂಡು ಬಂದಿತ್ತು. ಕ್ಯುಮ್ಲೋ ನಿಂಬಸ್ ಕ್ಲೌಡ್ ಆಗಿ ಮಳೆಯಾಗುತ್ತದು. ಓಕೆ, ನೆಕ್ಸ್ಟ್ ಕಾಸಾ ಪ್ಲೇಟ್ಯೂ ಅಂತ ಬರುತ್ತೆ. ಕಾಸಾ ಪ್ಲೇಟ್ಯೂ ಅಂದರೆ ಏನಿದು? ಇದು ಕಾಸಾ ಪ್ಲೇಟ್ಯೂ ಅಥವಾ ಪಥರ್ ಅಂತಲೂ ಕೂಡ ಕರೀತಾರೆ. ವ್ಯಾಲಿ ಆಫ್ ಫ್ಲವರ್ ಇದು ಸಾತಾರಾ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ಮಹಾರಾಷ್ಟ್ರದಲ್ಲಿ, ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳಲ್ಲಿ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲೊಂದು ಕಾಸಾ ಅನ್ನೋಂಥ ಒಂದು ಟ್ರೀ ಇದೆ. ಕಾಸಾ ಅಂದರೆ ರುದ್ರಾಕ್ಷಗಳು ಇರುತ್ತೆ ಗೊತ್ತಾ, ರುದ್ರಾಕ್ಷಿಗಳು. ಸೊ ಅದರ್ ರಿಲೇಟೆಡ್ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಅದು ಆ ಪ್ಲೇಟ್ಯೂ ಏನಿದೆಯಲ್ಲ, ಅದು ಯಾವುದು ಕಾಸಾ ಪ್ಲೇಟ್ಯೂ ಅಂದರೆ ಪ್ರಸ್ಥಭೂಮಿ. ಆ ಪ್ರಸ್ಥಭೂಮಿ ಏನಿದೆ ಇಗ್ನಿಯಸ್ ರಾಕ್ಗಳಿಂದ ಆಗಿದೆ. ಇಗ್ನಿಯಸ್ ಅಂತ ಅಂದರೆ ಏನು? ಈ ಅಗ್ನಿಶಿಲೆಗಳಿಂದ ಆಗಿದೆ. ಯಾಕೆ ಇದು ನ್ಯೂಸ್ನಲ್ಲಿ ಬಂದಿದೆ ಅಂತ ಅಂದರೆ, ಯುನೆಸ್ಕೋನ ವರ್ಲ್ಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ನಲ್ಲಿ ಇದು ಕೂಡ ಲಿಸ್ಟ್ ಆಗಿದೆ, ಯಾವುದು ಈ ಪ್ಲೇಟ್ಯೂ. ಅದಕ್ಕೋಸ್ಕರ ಇಲ್ಲಿ ನ್ಯೂಸ್ನಲ್ಲಿ ಬಂದಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು ಗೊತ್ತಿರಲಿ. ಕಾಸಾ ಪ್ಲೇಟ್ಯೂ ಅನ್ನೋದು ಸಾತಾರಾ ಜಿಲ್ಲೆಯಲ್ಲಿ ಕಂಡು ಬರುತ್ತೆ, ವೆಸ್ಟರ್ನ್ ಘಾಟ್ನಲ್ಲಿ. ಆಮೇಲೆ ಇಲ್ಲಿ ರುದ್ರಾಕ್ಷದ ಸಸ್ಯಗಳು ಕಂಡು ಬರುತ್ತೆ, ಕಾಸಾ ಟ್ರೀ ಅಂತ ಕರಿತೀವಿ. ಇಗ್ನಿಯಸ್ ರಾಕ್ಗಳಿಂದ ಆಗಿದೆ. ಯುನೆಸ್ಕೋನ ವರ್ಲ್ಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ಗಳಲ್ಲಿ ಇದು ಲಿಸ್ಟ್ ಆಗಿದೆ. ಓಕೆ, ಅಂದರೆ ಏನದು ವರ್ಲ್ಡ್ ನ್ಯಾಚುರಲ್ ಸೈಟ್ ಅಂದರೆ ಜಾಗತಿಕ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಅದು ಲಿಸ್ಟ್ ಆಗಿದೆ. ನೆಕ್ಸ್ಟ್ ಆಂಥ್ರೋಪೋಸೀನ್ ಎಪೋಕ್ ಅಂತ ಬರುತ್ತೆ ನೋಡಿ. ಇಯಾನ್ ಎರಾ ಪೀರಿಯಡ್ ಎಪೋಕ್ ಅಂತ ಬರುತ್ತೆ. ಈಗ ಇಯಾನ್ ಎರಾ ಪೀರಿಯಡ್ ಎಪೋಕ್ ಮತ್ತು ಏಜ್ ಅಂತ ಬರುತ್ತೆ. ಹೀಗೆ ಅಂದರೆ ಇವು ವರ್ಷಗಳು, ಇವು 0ದಿಂದ 10,000 ವರ್ಷ ಇದ್ದರೆ ಅದನ್ನು ಇಯರ್ಸ್ನಲ್ಲಿ ಹಿಡಿತೀವಿ. ಅದಕ್ಕಿಂತ ದೊಡ್ಡದಿದ್ದರೆ ಅದು ಇಪೋಕ್ ಅಂತ ಹಿಡಿತೀವಿ. ಅದಕ್ಕಿಂತ ದೊಡ್ಡದಿದ್ದರೆ ಅದು ಪೀರಿಯಡ್ ಅಂತ ಹಿಡಿತೀವಿ. ಅದಕ್ಕಿಂತ ದೊಡ್ಡದಿದ್ದರೆ ಎರಾ ಅಂತ ಹಿಡಿತೀವಿ. ಓಕೆ, ಸೊ ನೋಡಿ, ಎರಾ ಅಂದರೆ ಇಷ್ಟು ದೊಡ್ಡದಿರುತ್ತೆ, ಇಷ್ಟರಲ್ಲಿ ಇವೆಲ್ಲ ಬರುತ್ತೆ. ಓಕೆ, ಹಾಗೆಯೇ ಒಂದು ಇಪೋಕ್ ಅಂತ ಕರೆದಿದ್ದಾರೆ. ಏನಿದೆ ಇಪೋಕ್ ಹೆಸರು? ಆಂಥ್ರೋಪೋಸೀನ್ ಎಪೋಕ್ ಅಂತ ಹೇಳಿ. ಅಂದರೆ 1950ರಿಂದ ಹಲವಾರು ರೀತಿಯ ಬದಲಾವಣೆಗಳು ಆಗ್ತಾ ಇವೆ, ಅದಕ್ಕೊಂದು ಎಪೋಕ್, ಅದು ಒಂದು ಬೇರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಜಿಯೋಗ್ರಾಫಿನಲ್ಲಿ ಸ್ಟಡಿ ಮಾಡ್ತೀವಿ ಇದನ್ನು, ಇಯಾನ್ ಎರಾ ಎಪೋಕ್ ಅಂತ ಹೇಳಿ. ಸೊ ಇಷ್ಟಾದರೆ ಇಲ್ಲಿಗೆ ನಮ್ಮ ಎನ್ವಿರಾನ್ಮೆಂಟ್ ಮತ್ತು ಇನ್ನೊಂದು ಯಾವುದು ಸೆಕ್ಯೂರಿಟಿಯ ಜುಲೈ ಟಾಪಿಕ್ಗಳು ಮುಗಿದ್ವು. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಸೊಸೈಟಿ ಬಗ್ಗೆ ಹೇಳ್ತೀನಿ. ಸೊಸೈಟಿ ಮತ್ತು ಬಹುಶಃ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಗಾಗಲೇ ಮಾಡಿದ್ದೀವಿ, ಇದನ್ನು ನೀವು ಚೆಕ್ ಮಾಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಸ್ಟ್ ಅಂತ ಹೇಳಿ, ಜುಲೈದು. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರು, ಸೊಸೈಟಿ ಮತ್ತು ಸ್ಕೀಮ್ಸ್ ಕೆಲವೊಂದು ಬರುತ್ತೆ. ಸ್ವಲ್ಪ ಎಥಿಕ್ಸಿನ ಬೇಡ ಅನಿಸುತ್ತೆ ಈಗ ಸದ್ಯಕ್ಕೆ ಇದರಲ್ಲಿ ಹೇಳೋದು. ನೋಡ್ತೀನಿ, ನಾನು ಚೆಕ್ ಮಾಡ್ಕೊಂಡು ಬಂದು ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಹಾಗಾದರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ವಿಜನ್ IAS ಮ್ಯಾಗಝೀನನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ ನಾವು. ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿ ಪರಿಣಾಮಕಾರಿಯಾಗಿ UPSCಗೆ ಬೇಕಾಗುವಂಥ ಎಲ್ಲ ಕರೆಂಟ್ ಅಫೇರ್ಸ್ನ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಮತ್ತೆ ಸಿಗೋಣ. ನಮಸ್ಕಾರ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.